ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಕಲತ್ರಂ ಕಮಲಾಯಸ್ಯ ಪುತ್ರಃ ಕಮಲಸಂಭವಃ ಶಿವಾದ್ಯಾ ಸೇವಕಾಸ್ತಸ್ಮೈ ನಮೋ ವಿಶ್ವಕುಟುಂಬಿನೆ. ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಘ್ನಂ ಅಭೀಷ್ಟದಂ ಚತುರ್ಮುಖೇರತನಯಂ ಶ್ರೀನಿವಾಸಂ ಭಜೆ ನಿಶಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಸ್ಮರಣಾತ್ ಭವೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದ ತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಪ್ತಿ ವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮ ಗುರುನ್ ವೈದಗ್ಧ್ಯವಾರಾನ್ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ ಸದ್ಬೋಧ ಸಧ್ಯಾನಪಾನ್. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದ ಪಂಕಜೆ ಕಾಮಿತಾಶೇಷ ಕಲ್ಯಾಣ ಕಲನಾ ಕಲ್ಪಪಾದಪೌ. ಸತ್ಪ್ರಮೋದ ಸಮಾರಂಭಾಂ ಟೀಕಾ ಕೃತ್ಪಾದ ಮಧ್ಯಮಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರುನ್ ಮಮ. ಆಪಾದಮೂಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಸೇ ಗುರುನ್ ಮಮ. ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ದಿನ ಅತ್ಯಂತ ಪರಮ ಮಂಗಲಕರವಾಗಿರತಕ್ಕಂತಹ ದಿವಸ. ಆಷಾಢ ಏಕಾದಶಿಯನ್ನು ಮುಗಿಸಿ ಪ್ರಥಮ ಏಕಾದಶಿ ಚಾತುರ್ಮಾಸ್ಯದ ಆಷಾಢದ ಪ್ರಥಮ ಏಕಾದಶಿ. ಅದರ ನಂತರದಲ್ಲಿ ಬರತಕ್ಕಂತಹದ್ದು ಪ್ರಧಾನವಾಗಿ ಇವತ್ತು ದ್ವಾದಶಿ. ಪ್ರತಿಯೊಂದು ದ್ವಾದಶಿಗಳು ಕೂಡ ಒಂದು ವಿಶಿಷ್ಟವಾದ ಪರ್ವಕಾಲ. ಅದನ್ನು ನಾವು ಚೆನ್ನಾಗಿ ಚಿಂತನೆ ಮಾಡಬೇಕು. ಕೆಲವು ಜನರಿಗೆ ಪರಿಚಯ ಇರೋದಿಲ್ಲ. ಎಷ್ಟು ವಿಚಿತ್ರ ಅಂದರೆ ಈ ದಕ್ಷಿಣಾಯನ ಪರ್ವ ಪುಣ್ಯಕಾಲ ಅಂತ ಕೇಳ್ತೇವೆ. ಮೊನ್ನೆ ದಕ್ಷಿಣಾಯನ ಪರ್ವ ಪುಣ್ಯಕಾಲ ಬಂತು. ಸೂರ್ಯಗ್ರಹಣ, ಚಂದ್ರಗ್ರಹಣ, ಉತ್ತರಾಯಣ ಪರ್ವ ಪುಣ್ಯಕಾಲ ಹೀಗೆಲ್ಲ ಇದೆ. ಎಲ್ಲ ಪರ್ವ ಅಂದರೆ ಎಲ್ಲ ಪರ್ವ ಪುಣ್ಯಕಾಲಗಳಕ್ಕಿಂತಲೂ ದ್ವಾದಶಿ ದೊಡ್ಡ ಪರ್ವಕಾಲ ಅಂತ. ಬಹಳ ಪುಣ್ಯ. ಅದೇನೋ 15 ದಿವಸಕ್ಕೆ ಬರ್ತದೆ, ಏನು ಪರವಾಗಿಲ್ಲ ಅಂತ ನಾವು ಅಷ್ಟು ಲಕ್ಷ್ಯ ಕೊಟ್ಟಿರೋದಿಲ್ಲ. ಬಹಳ ವಿಶಿಷ್ಟವಾದ ಕಲಾಂ ನಾರ್ಹಂತಿ ಷೋಡಶೀಂ ಅಂತ ಕರೀತಾರೆ. ದ್ವಾದಶಿ ದಿನ ಮಾಡುವ ದಾನ ಧರ್ಮಗಳಾಗಿರಬಹುದು, ಬ್ರಾಹ್ಮಣ ಭೋಜನ, ಜಪತಪ ಅನುಷ್ಠಾನಗಳು ಅನಂತ ಅನಂತ ಪುಣ್ಯದಾಯಕ, ವಿಚಾರವೇ ಇಲ್ಲ. ಅದು ಚಾತುರ್ಮಾಸ್ಯದ ಆರಂಭದ ದಿನ. ಇದು ದೊಡ್ಡ ಪರ್ವಕಾಲ. ಇಂತಹ ವಿಶೇಷ ಪರ್ವಕಾಲದಲ್ಲಿ ಶ್ರೀನಿವಾಸ ದೇವರ, ಪದ್ಮಾವತಿ, ರಾಘವೇಂದ್ರ ಸ್ವಾಮಿಗಳ ದಿವ್ಯ ಸನ್ನಿಧಾನದಲ್ಲಿ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಇವತ್ತಿನಿಂದ ಒಂದು 5 ದಿನಗಳ ಕಾಲ
ಆ ಭಗವಂತನ ತತ್ವದ ದಿವ್ಯ ಮಹಿಮೆಯ ಚಿಂತನೆ ಮಾಡುವ ಒಂದು ಪುಟ್ಟ ಪ್ರಯತ್ನವನ್ನು ಮಾಡೋಣ. ಅಷ್ಟಮ ಸ್ಕಂದವನ್ನು ಹೇಳಬೇಕು ಅಂತ ಹೇಳಿದ್ದಾರೆ. ಇವತ್ತು ಒಂದು ದಿನ ಮಾತ್ರ ಅನೇಕ ಕೆಲವು ಜಿಜ್ಞಾಸುಗಳ ಅಪೇಕ್ಷೆ ಮೇರೆಗೆ ಚಾತುರ್ಮಾಸ್ಯ ಆರಂಭ ಆಗಿದೆ. ಚಾತುರ್ಮಾಸ್ಯದ ಮಹತ್ವ, ಚಾತುರ್ಮಾಸ್ಯ ಅಂದರೆ ಏನು ಮಾಡಬೇಕು, ಏನು ಮಾಡಬಾರದು, ಆ ಎಲ್ಲ ವಿಚಾರವನ್ನು ಚಾತುರ್ಮಾಸ್ಯದ ಬಗ್ಗೆ ಇವತ್ತು ಒಂದು ದಿವಸ ತಿಳಿದು ನಾಳೆಯಿಂದ 4 ದಿನಗಳ ಕಾಲ ವಿಶೇಷವಾಗಿ ಅಷ್ಟಮಸ್ಕಂದದ ಪ್ರವಚನ, ಗಜೇಂದ್ರ ಮೋಕ್ಷ, ಸಮುದ್ರ ಮಥನ, ವಾಮನಾವತಾರ, ಅನೇಕ ದಿವ್ಯವಾದ ವಿಚಾರಗಳು ಅಷ್ಟಮಸ್ಕಂದದಲ್ಲಿ ಇದೆ. ಅದನ್ನು ನಾಳೆಯಿಂದ ತಿಳಿಯೋಣ. ಇವತ್ತು ಮಾತ್ರ ಯಾತಕ್ಕೆ ಆರಂಭದ ದಿನ. ಇವತ್ತು ನೀವು ಮನೆಗೆ ಸಾಯಂಕಾಲ ಹೋಗಿ ನಿಮ್ಮ ಶಕ್ತಿಯನುಸಾರವಾಗಿ ಮಾಡುವ ಸಣ್ಣ ಪುಟ್ಟ ಸತ್ಕರ್ಮಗಳನ್ನು ಇವತ್ತು ಸಂಕಲ್ಪ ಮಾಡಿ ಆರಂಭ ಮಾಡಬಹುದು. ಇನ್ನೂ ಕಾಲ ಮಿಂಚಿಲ್ಲ, ವಿಚಾರವೇ ಇಲ್ಲ. ವಿಶೇಷವಾಗಿ ಚಾತುರ್ಮಾಸ್ಯ ಪರಮ ಪವಿತ್ರವಾದ ಸಾಧನೆಗೆ ಒಂದು ಪರ್ವಕಾಲ. ಸಾಮಾನ್ಯವಾಗಿ ನಮಗೆ ಚಾತುರ್ಮಾಸ್ಯ ಈ ಶುರುವಾಯಿತು, ಇವತ್ತು ದ್ವಾದಶಿ ಅಂದರೆ ಮಠದಲ್ಲಿ ಹೋಗ್ಬಿಟ್ಟು ಇವತ್ತು ಕಟ್ಟು ಹಿಟ್ಟು ತಿಂದು ಬಂದುಬಿಟ್ರೆ ಮುಗಿದು ಹೋಯ್ತ್ರಿ. ಫಸ್ಟ್ ಡೇ ಏನೋ ಪಾಪ ಸ್ವಲ್ಪ ರುಚಿ ಹತ್ತದಂಗೆ ಆಗುತ್ತೆ. ದಿನ ಗೋವಿಂದ, ಇಡೀ ತಿಂಗಳಾನುಗಟ್ಟಲೆ ಯಾರು ಮಾಡ್ತಾರೆ, ಒದ್ದಾಡ್ತೇವೆ ಅಂತೂ. ಏನೋ ಒಂದು ದಿನ ಅದು ಭಾರಿ ಮಜಾ ಅಂತ ಕೆಲವರು ಬರೋರು ಇದ್ದಾರೆ. ಪಾಪ ಭಕ್ತಿಯಿಂದ ಮಾಡೋದು ಒಂದು ವಿಚಾರ ಬೇರೆ. ಮೊದಲನೇ ದಿವಸ ಅಂದರೆ ಅದೇನೋ ಒಂದು ಹೊಸ ರುಚಿ ಅಂತ. ಎಷ್ಟು ಮಹತ್ವ ಇದೆ. ಸ್ವಯಂ ವರಾಹ ಪುರಾಣದಲ್ಲಿ ವರಾಹ ದೇವರೇನೆ ಧರಾದೇವಿಗೆ ಚಾತುರ್ಮಾಸ್ಯದ ಬಗ್ಗೆ, ಅದರ ಮಹತ್ವ, ಅದರ ಮಹಿಮೆಯನ್ನು ಸ್ಕಂದ ಪುರಾಣದಲ್ಲಿ, ಪದ್ಮ ಪುರಾಣದಲ್ಲಿ ಅನೇಕ ಕಡೆ ಚಾತುರ್ಮಾಸ್ಯದ ಅದ್ಭುತವಾದ ವಿಚಾರ ಇದೆ. ದೊಡ್ಡ ದೊಡ್ಡ ವ್ರತ ಉಪವಾಸ ನಿಯಮಗಳು ಒಂದು ಕಡೆ ಆದರೆ, ಅತಿ ಸಣ್ಣ ಪುಟ್ಟದಾದ ನಮ್ಮ ಕೈಯಿಂದ ಸುಲಭವಾಗಿ ಮಾಡಲಿಕ್ಕಾಗುವ ವ್ರತ ನಿಯಮಗಳು ಎಷ್ಟು ಸುಲಭ, ಎಷ್ಟು ಚೆನ್ನಾಗಿದೆ ಅಂದರೆ ಅದನ್ನು ನಾವು ಚೆನ್ನಾಗಿ ಚಿಂತನೆ ಮಾಡಬೇಕು. ಸರಿ ಆಚಾರ್ಯ, ಇದೆಲ್ಲ ಯಾಕೆ ಒದ್ದಾಡೋದು ಅಂತ. ಏನೋ ನಮ್ಮ ಅಜ್ಜ ಮುತ್ತಜ್ಜ ಮಾಡ್ತಾ ಇದ್ರು, ಹಳೇ ಕಾಲಕ್ಕೇನೋ ಮಾಡ್ತಾರೆ, ಓಬಿರಾಯನ ಕಾಲದ ಒಂದು ಪದ್ಧತಿ ಇವರು, ಅದೇ ನಿಮ್ಮದು ದೊಡ್ಡ ಪುರಾಣ ಅಂತ ಈಗಿನ ಸಾಫ್ಟ್ವೇರ್ ಹುಡುಗರೆಲ್ಲ ಕೆಲವರು ಬೈಯೋದು ಉಂಟು. ಆದರೆ ಎಷ್ಟು ಪ್ರಾಮಾಣಿಕವ ನಮ್ಮ ಪ್ರಾಚೀನರು, ನಮ್ಮ ಹಿರಿಯರು ಆಯಾ ಕಾಲಕ್ಕೆ ಆಯಾ ಸಂದರ್ಭಕ್ಕೆ ತಕ್ಕಂತೆ ಮಾಡಿಕೊಟ್ಟ ಆ ವ್ರತ ನಿಯಮಗಳಿಗೆ ಎಷ್ಟು ಮಹತ್ವ ಇದೆ. ಮೈ ರೋಮಾಂಚನ ಆಗುತ್ತೆ. ವಿಜ್ಞಾನವು ಶಾಸ್ತ್ರ ಹೇಳಿದ ಈ ವಿಚಾರವನ್ನು, ಆಯಾ ಕಾಲಗಳಿಗೆ ಹೇಳಿದ ಆಚರಣೆಗಳನ್ನು, ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು, ವಿಜ್ಞಾನದ ಕ್ಷೇತ್ರ ಆಗಿ ಅವರೆಲ್ಲರೂ ಇದನ್ನು ಒಪ್ಪಿದ ಒಂದು ವಿಚಾರಗಳು. ಪ್ರಾಕ್ಟಿಕಲ್ ಆಗಿ ಅನುಭವದಿಂದ ನಾವು ಇದನ್ನು ಚಿಂತನೆ ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ಮುಖ್ಯವಾಗಿ ವ್ರತ ನಿಯಮ, ಉಪವಾಸ, ಇದೆಲ್ಲ ಸಾಧನೆಗಳು ನಾವು ಮಾಡೋದು ಆ ಭಗವಂತನ ಪ್ರೀತಿಗಾಗಿ. ಭಗವಂತನ ಅಪರೋಕ್ಷ ಜ್ಞಾನ ಆಗಬೇಕು. ಪಕ್ವ ಭಕ್ತಿ, ಪರಿಪಕ್ವ ಭಕ್ತಿ, ಅತಿ ಪರಿಪಕ್ವ ಭಕ್ತಿ, ಆ ಭಗವಂತನ ಸಾಕ್ಷಾತ್ಕಾರ, ಅವನ ಪ್ರಸಾದ, ಅದರಿಂದ ಮೋಕ್ಷ, ಇಷ್ಟೆಲ್ಲ ಇದೆ. ಭಾಳ ಸ್ಟೆಪ್ಗಳಿದೆ. ನಾವು ಇನ್ನೂ 1-2 ಸ್ಟೆಪ್ನೂ ಹತ್ತಿಲ್ಲ ಮೇಲೆ, ಗೊತ್ತಾಯ್ತಾ? ಮಾಡುವ ಈ ಎಲ್ಲ ಸಾಧನೆಗಳೇನಿದೆ ಇದೆಲ್ಲ ಆ ಭಗವಂತನ ಪ್ರೀತಿಗೆ, ಅವನ ಅಪರೋಕ್ಷ ಜ್ಞಾನಕ್ಕೆ, ಮುಖ್ಯವಾಗಿ ಆ ಭಗವಂತನ ದರ್ಶನಕ್ಕೆ ಕಾರಣವಾದ ಭಕ್ತಿಗೆ ಸಾಧನೆಗಳಿದೆಲ್ಲ. ವ್ರತ ನಿಯಮ, ಉಪವಾಸ, ಆಚಾರ ವಿಚಾರ, ಮಡಿ ಮೈಲಿಗೆ, ಪಾಠ ಪ್ರವಚನ, ಪ್ರತಿಯೊಂದು ಸತ್ಕರ್ಮಗಳು ಕೂಡ ಭಗವಂತನಲ್ಲಿ ದೃಢವಾದ ಭಕ್ತಿ ಹುಟ್ಟಿಸೋದಕ್ಕೆ ಕಾರಣ. ಯಾಕೆಂದರೆ ಮನುಷ್ಯರಾಗಿ ಹುಟ್ಟಿದಾಗ ಇದು ಸಾಧನ ಶರೀರ. ಅವಶ್ಯವಾಗಿ ನಾವು ಸಾಧನೆಯನ್ನು ಮಾಡಿಕೊಳ್ಳಬೇಕು. ಎಷ್ಟು ವಿಚಿತ್ರ, ಗರುಡ ಪುರಾಣದ ಮಾತು ಬರೀತಾರೆ ಜ್ಞಾನಿಗಳು. ಕುಷ್ಠರೋಗಾದಿಗಳು ಬಂದರೂ ಈ ದೇಹ ಬಿಡಬಾರದು ಅಂತಾರಂತವ್ರು. ಅಷ್ಟು ಸಾಧನ ಶರೀರವಿದು, ನೀ ದಯದಿ ಕೊಟ್ಟದ್ದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಅದು ಮಾನವ ದೇಹ, ಬ್ರಾಹ್ಮಣ ದೇಹ, ಮಾಧ್ವ ಜನ್ಮ, ಅನಂತ ಜನ್ಮದ ಪುಣ್ಯದಿಂದ ಬರತಕ್ಕಂಥದ್ದು. ಆದ್ದರಿಂದ ಎಷ್ಟು ನಾವು ಎಚ್ಚರಿಕೆಯಿಂದ ಸಾಧನೆ ಮಾಡಿದರೂ ಕಡಿಮೆ ಕಡಿಮೆ ಕಡಿಮೆ. ಅನೇಕ ಮಾತುಗಳನ್ನು ನಾವು ಚಿಂತನೆ ಮಾಡಬೇಕು. ಆದ್ದರಿಂದ ವಿಶೇಷವಾಗಿ ಸಾಧನೆಯನ್ನು ಮಾಡಬೇಕು.
ನೋಡಿ, ಪಕ್ಷಿ ಹಾರಬೇಕಾದ್ರೆ 2 ರೆಕ್ಕೆಗಳು ಬೇಕು ತಾನೆ. ಪಕ್ಷಿ ಹಾರಬೇಕಾದ್ರೆ 2 ರೆಕ್ಕೆಗಳು ಬೇಕು. ಹಾಗೆ ಈ ಮನುಷ್ಯ ಪ್ರಾಣಿ ಹಾರಬೇಕಾದರೂ ಕೂಡ 2 ರೆಕ್ಕೆಗಳು ಬೇಕು. ಒಂದು ಸದ್ವಿಚಾರ, ಇನ್ನೊಂದು ಸದಾಚಾರ. ಹೌದೋ ಇಲ್ಲ? ಸರಿಯಾದ ಚಿಂತನೆ, ಭಗವಂತನ ಬಗ್ಗೆ ಯಥಾರ್ಥವಾದ ತತ್ವಜ್ಞಾನ, ದೇವರು, ಧರ್ಮ, ಶಾಸ್ತ್ರಗಳಂದ್ರೆ ಏನು, ಅದು ಅನುಭವ ಸಿದ್ಧಾಂತವನ್ನು ಕೊಟ್ಟ ನಮ್ಮೆಲ್ಲರ ಆದಿ ಗುರುಗಳು, ಮೂಲ ಗುರುಗಳು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಆದ್ದರಿಂದ ಸದ್ವಿಚಾರದ ಕಡೆ ಗಮನ, ಸದಾಚಾರದ ಆಚರಣೆ. ಸದ್ವಿಚಾರ, ಸದಾಚಾರ 2 ರೆಕ್ಕೆಗಳಿದ್ದಾಗ ಸಾಧನೆಯ ಮಾರ್ಗದಲ್ಲಿ ನಿಶ್ಚಿತವಾಗಿ ಈ ಮನುಷ್ಯ ಪ್ರಾಣಿ ಮೇಲೆ ಹಾರೋದಕ್ಕೆ ಸಾಧ್ಯ ಎಂಬ ಚಿಂತನೆಯನ್ನು ನಾವು ಮಾಡಬೇಕು. ಯಾವಾಗಲೂ ನಾನು ಹೇಳ್ತಿರ್ತೇನೆ, ಕೆಲವರು ಈಗಿನ ಕಾಲದ, ನಾನು ಹೇಳ್ತೇನೆ ಸಾಫ್ಟ್ವೇರ್ ಯುಗ, ವಿಚಿತ್ರ ವಿಚಿತ್ರ ಭಕ್ತಿಗಳನ್ನು ಮಾಡೋರಿದ್ದಾರೆ. ಪಾಪ ಆಚಾರ್ಯ, ನಾವು ಮನಸ್ಸಿನಿಂದಲೇ ಭಕ್ತಿ ಮಾಡ್ತೀವಿ, ಇದೆಲ್ಲ ಈ ಸುಮ್ಮನೆ ವ್ರತ ನಿಯಮ ಉಪವಾಸ ಈ ಕಟ್ಟು ಹಿಟ್ಟು ಮಡಿ ಮೈಲಿಗೆ ಎಲ್ಲ ನಮಗಾಗಲ್ಲ, ಮನಸ್ಸಿನಿಂದ ನಾವು ಶುದ್ಧವಾಗಿರುತ್ತೇವೆ, ಯಾವಾಗಲೂ ದೇವರ ಚಿಂತನೆ. ಭಾಳ ಸಂತೋಷ. ಆ ಮನಸ್ಸಿನ ಶುದ್ಧತೆ ಬರಬೇಕಾದ್ರೇ ಇವೆಲ್ಲವೂ ಬೇಕು. ನೋಡಿ, ಹಾಲು ಭಾಳ ಚೆನ್ನಾಗಿದೆ, ಹಾಲು ಫ್ರೆಶ್ ಆಗಿದೆ, ಶುದ್ಧವಾದ ಹಾಲು. ಹಾಲು ಮಾತ್ರ ಶುದ್ಧ ಇದ್ದರೆ ಉಪಯೋಗ ಇಲ್ಲ. ಹಾಲು ಹಾಕೋ ಪಾತ್ರೆನೂ ಶುದ್ಧ ಇರಬೇಕು. ಪಾತ್ರೆ ಕಿಲಿಬಿ ಬಿಟ್ಟಿದ್ರೆ, ಪಾತ್ರೆಯಲ್ಲಿ ಏನೋ ಪಾಪ ಹುಳಿ ಖಾರ ಏನೋ ಹತ್ತಿಬಿಟ್ಟ, ಆ ಹುಳಿ ಪಾತ್ರೆಯಲ್ಲಿ ಒಳ್ಳೆ ಶುದ್ಧ ಹಾಲ್ರಿ ಅಂದರೆ ಒಡೆದು ಹೋಯ್ತು, ವೇಸ್ಟ್, ಉಪಯೋಗ ಇಲ್ಲ. ಅದು ಶ್ರಮಯೇವಹಿ ಕೇವಲಂ. ಹಾಗೆ ಮನಸ್ಸು ಇದು ಹಾಲು, ಸೂಕ್ಷ್ಮವಾದ ಇಂದ್ರಿಯ, ಅದು ಭಾರಿ ಫಾಸ್ಟ್. ಅದು ಮನಸ್ಸೆಂಬ ಹಾಲು. ಮನಸ್ಸು ಮಾತ್ರ ಶುದ್ಧವಾದರೆ ಸಾಲದು, ಹಾಲು ಮಾತ್ರ ಶುದ್ಧ ಇದ್ರೆ ನಡೆಯೋದಿಲ್ಲ. ಪಾತ್ರೆ ಶುದ್ಧ ಇರಬೇಕು. ಈ ದೇಹವೆಂಬ ಪಾತ್ರೆ ಶುದ್ಧವಾಗಬೇಕು. ಹೌದೋ ಇಲ್ಲ? ದೇಹವೆಂಬ ಪಾತ್ರೆಯ ಶುದ್ಧತೆಗಾಗೇನೆ ಇದೆಲ್ಲ ಆಚಾರ ವಿಚಾರಗಳು, ವ್ರತ ನಿಯಮಗಳು, ಉಪವಾಸ, ತಪಸ್ಸು ಇದೆಲ್ಲ ಮಾಡತಕ್ಕಂಥದ್ದು. ನಿನ್ನೆ ತಪ್ತ ಮುದ್ರಾಧಾರಣೆ ಗುರುಗಳಿಂದ ಎಲ್ಲ ಭಕ್ತರು ಮಾಡಿಸಿಕೊಳ್ತೇವೆ. ಭಗವಂತನ ಮಹಿಮಾಶ್ರವಣ, ಅವನ ತತ್ವಜ್ಞಾನ, ಇದೆಲ್ಲ ಆಂತರಂಗಿಕವಾದ ಶುದ್ಧಿ, ಒಳಗಡೆ ನಮ್ಮ ಉದ್ಧಾರಕ್ಕೆ ಕಾರಣ. ಬಹಿರಂಗ ಶುದ್ಧಿ ಆಗಬೇಕಲ್ಲ, ದೇಹದ ಶುದ್ಧಿ ಆಗಬೇಕಲ್ಲ. ಅದಕ್ಕಾಗಿ ಈ ತಪ್ತ ಮುದ್ರಾಧಾರಣೆ, ಅದನ್ನು ನಾವು ಸರಿಯಾಗಿ ಚಿಂತನೆ ಮಾಡಬೇಕು. ಹಾಗೆ ವ್ರತ ನಿಯಮಗಳು. ಇನ್ನು ನೋಡಿ, ಒಂದು ಪದ್ಧತಿ ಇದೆ ಹಿಂದಿನ ಕಾಲಕ್ಕೆಲ್ಲ. ಊಟ ಮಾಡುವ ತಟ್ಟೆ ಅದು ಇದು ಎಂಜಲಾದರೆ ಆ ತಟ್ಟೆಯಲ್ಲಿ ಕೆಂಡ ಹಾಕಿ ತೊಳೆದ್ರೆ, ಕೆಂಡ ಹಾಕಿದ್ರೆ ತಟ್ಟೆ ಶುದ್ಧಿ ಅಂತ. ಅಗ್ನಿಯಿಂದ ಪಾತ್ರೆಗಳಿಗೆ ಶುದ್ಧಿ. ದೇಹವೆಂಬ ಪಾತ್ರೆಯ ಶುದ್ಧಿ ತಪ್ತ ಮುದ್ರಾಧಾರಣೆಯಿಂದ. ಆ ಕಾಯ್ದ ಮುದ್ರಾಧಾರಣೆ ನಮ್ಮ ದೇಹದ ಮೇಲೆ ಬಿದ್ದಾಗ ನಿಶ್ಚಿತವಾಗಿ ನಮ್ಮ ದೇಹದ ಶುದ್ಧಿ ಆಗುತ್ತದೆ. ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಬೇಕು. ಮುದ್ರಾಧಾರಣೆಯ ಬಗ್ಗೆ ನಿನ್ನೆ ಮಾತಾಡುವಾಗ ನಾನು ಹೇಳ್ತಾ ಇದ್ದೆ, ಯಾತಕ್ಕಿ ಮುದ್ರಾಧಾರಣೆ? ದೇವರು ಕೊಟ್ಟ ಸಾಧನ ಶರೀರ ಇದು. ನಾವೆಲ್ಲ ನಂದು 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 ನಂದು, ನಾನು ನನ್ನದು, ನಾನು ನನ್ನದು ಎರಡೇ ಗೊತ್ತಿರೋದು, ಯಾವುದು ನನ್ನದಲ್ಲ. ಗೊತ್ತಾಯಿತೋ ಇಲ್ಲ? ಬರುವಾಗ ಏನು ತಂದಿ, ಬಂದ ಮೇಲೆ ಎಲ್ಲವೂ ನನ್ನದೊಂದಿ ಎಂದರು ದಾಸರು. ಹಾಗಿದ್ದಾಗಿ ನಮ್ಮ ಹಣೆ ಬರ. ಯಾವುದೇ ನಮ್ಮ ಪದಾರ್ಥ ಇದು, ನಮ್ಮ ಪುಸ್ತಕ ಇದ್ರೆ ನಮ್ಮ ಹೆಸರು ಬರೀತೆ, ನಮ್ಮ ಪಾತ್ರೆ ನಮ್ಮ ಹೆಸರು ಭೀಮಸೇನ್ ರಾವ್, ನಮ್ಮ ಹೆಸರು ಬರೆಯೋದು. ಈ ದೇಹವೆಂಬ ಪಾತ್ರೆ ಯಾರದು? ನೀವೆಲ್ಲ ಭಾರಿ ಬುದ್ಧಿ ಉಪಯೋಗಿಸಿಕೊಂಡು ನನ್ನ ದೇಹ ಹೀಗೆ ಇರಬೇಕು ಅಂತ ಆರ್ಡರ್ ಮಾಡಿಸಿಕೊಂಡು ಹುಟ್ಟಿ ಬಂದದ್ದ ಇಲ್ಲ ಅಲ್ಲ. ನಮ್ಮ ಗುರು ಹಿರಿಯರ ಅನುಗ್ರಹ, ಪೂರ್ವಜನ್ಮದ ಸುಕೃತ, ಭಗವಂತನ ಇಚ್ಛೆ, ಅವನ ಕಾರುಣ್ಯ, ದೇವರ ಪರಮಾನುಗ್ರಹದಿಂದ 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಪ್ರಮೋಷನ್ ಆಗಿ ಆಗಿ ಪಶು ಪಕ್ಷಿ ಪ್ರಾಣಿ ಕ್ರಿಮಿ ಕೀಟ ನಾಯಿ ನರಿ ಹಂದಿ ಕತ್ತೆ ಮೊಸಳೆ ಎಷ್ಟು ಜನ್ಮಗಳು ಬಂದು ಹೋಗಿದೆ. 84 ಲಕ್ಷ ಪ್ರಮೋಷನ್ ಆಗಿ ಆಗಿ ಮನುಷ್ಯ ಬ್ರಾಹ್ಮಣ ದೇಹ ಬಂದದ್ದು. ಕೃಚ್ಛ್ರಾಯ ತಪಸೇ ಚೈವ ಪ್ರೇತ್ಯ ಅನಂತ ಸುಖಾಯ ಚ, ಶಾಸ್ತ್ರದ ಮಾತದು. ಆದ್ದರಿಂದ ಯಾರ್ದು ದೇಹ ಹಾಗಾದರೆ? ಅಪ್ಪ ಅಮ್ಮ ಹಡದದ್ದು, ಅಪ್ಪ ಅಮ್ಮನ ಬಾಡಿ ಅಲ್ಲ, ಅವ್ರದ್ದು ಅಲ್ಲ, ಅವರು ಸ್ವತಂತ್ರರಲ್ಲ. ಇದು ಭಗವಂತನ ಶರೀರ, ದೇವರು ಸೃಷ್ಟಿ ಮಾಡಿದ ಶರೀರ. ಇಂದ್ರಿಯಗಳನ್ನು, ಮನಸ್ಸನ್ನು, ಈ ದೇಹವನ್ನು ಕೊಟ್ಟವನು ಭಗವಂತ. ಯಾರಿಗೂ ಯಾವ
ಸಂಪೂರ್ಣ ಸ್ವಾತಂತ್ರ್ಯ ಇದೆ ಹೇಳಿ. ದೇವರ ಚಿತ್ರ ವಿಚಿತ್ರವಾದ ಸೃಷ್ಟಿ. ಒಂದು ದೇಹದ ಬಗ್ಗೆ ಚಿಂತನೆ ಮಾಡ್ತಾ ಇದ್ರೆ 16 ದಿನಗಳ ಕಾಲ ಹೇಳ್ಬೋದು. ಬಾಡಿ ಸ್ಟ್ರಕ್ಚರ್ ಅಂತ ನೀವೇನೋ ಕರಿತೀರಿ. ಏನು ದೇವರ ಸೃಷ್ಟಿ, ಎಷ್ಟು ವಿಚಿತ್ರ. ಕಣ್ಣು ಎಲ್ಲಿರಬೇಕು, ಮೂಗು ಎಲ್ಲಿರಬೇಕು, ಬಾಯಿ ಎಲ್ಲಿರಬೇಕು, ಕಿವಿ ಎಲ್ಲಿರಬೇಕು. ದೇವರು ಅದನ್ನು ಈ ನಿಯಮ ಮಾಡಿದ್ದ. ಈ ಮುಂದಿರೋ ಮೂಗು ಹಿಂದಿದ್ದಿದ್ರೆ ಚೆನ್ನಾಗಿರ್ತಿತ್ತ? ಮೇಲಿರೋ ಬಾಯಿ ಹೊಟ್ಟೆ ಒಳಗೆ ಡೈರೆಕ್ಟ್ ಹಿಂಗೆ ಹಾಕ್ಕೊಳ್ತೇವೆ ಅಂದರೆ, ಹೊಟ್ಟೆಗೆ ಬಾಯಿ ಅಟ್ಯಾಚ್ಮೆಂಟ್ ಮಾಡಿದ್ರೆ. ದೇವರ ಸೃಷ್ಟಿ ಏನು ಅದ್ಭುತ ಅದು. ಯಾವುದು ನಮ್ಮ ಬುದ್ಧಿಯಿಂದ ಉಪಯೋಗಿಸಿ ನಾವು ಆರ್ಡರ್ ಮಾಡಿಸಿಕೊಂಡು ಹುಟ್ಟಿ ಬಂದದ್ದಲ್ಲ. ಇದೆಲ್ಲವೂ ಭಗವಂತನ ಅಧೀನ. ಈಶಾವಾಸ್ಯಮಿದಂ ಸರ್ವಂ, ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವೂ. ಈ ಭಾವನೆಯಿಂದ ಇದು ದೇವರ ಶರೀರ, ಭಗವಂತ ಕೊಟ್ಟ ಸಾಧನ ಶರೀರ. ಅದಕ್ಕಾಗಿ ದೇವರ ಹೆಸರು ಬರಿಬೇಕು, ದೇವರ ಚಿಹ್ನೆಗಳನ್ನು ಹಾಕ್ಕೊಳ್ಬೇಕು. ಏನು ದೇವರ ಚಿಹ್ನೆ? ಶಂಖಚಕ್ರ ಗದಾಧಾರಿ. ಆ ದೇವರ ಶಂಖಚಕ್ರ ಚಿಹ್ನೆಗಳನ್ನು ದೇಹದ ಮೇಲೆ ಹಾಕಿಕೊಳ್ತಕ್ಕಂಥದ್ದು ತಪ್ತ ಮುದ್ರಾಧಾರಣೆಯ ಉದ್ದೇಶ. ಮತ್ತು ಸಾಧನೆ ಮಾಡಬೇಕಾದ್ರೆ ಶುದ್ಧಿ ಇರಬೇಕು, ಪವಿತ್ರವಾದ ಶರೀರದಿಂದ ಸಾಧನೆ ಆಗಬೇಕು. ಶರೀರ ಪವಿತ್ರವಾಗಬೇಕಾದ್ರೆ, ಪಾಪ ಪರಿಹಾರವಾಗಬೇಕಾದ್ರೆ ತಪ್ತ ಮುದ್ರಾಧಾರಣೆಯ ಅವಶ್ಯಕತೆ ಇದೆ. ತಪ್ತ ಮುದ್ರಾಧಾರಣೆ ಮಾಡಿಸಿಕೊಂಡು ಅವತ್ತು ಏಕಾದಶಿ ಸಂಕಲ್ಪ ಮಾಡಿ, ಇವತ್ತೂ ಕನಿಷ್ಠ ಪಕ್ಷ ಸಂಕಲ್ಪ ಮಾಡಿ ಚಾತುರ್ಮಾಸ್ಯ ವ್ರತವನ್ನು ಕೈಗೊಳ್ಳಬೇಕು ಅಂತ ಹೇಳ್ತಾರೆ. ಚಾತುರ್ಮಾಸ್ಯ ಕಾಲ, ಚಾತುರ್ಮಾಸ್ಯ ಶಬ್ದದಲ್ಲಿ 4 ತಿಂಗಳುಗಳು ಇಷ್ಟಿದೆ. ಚಾತುರ್ಮಾಸ್ಯ ವ್ರತ 4 ತಿಂಗಳ ಒಂದು ರೂಲ್ಸ್, ಒಂದು ವ್ರತ ಚಾತುರ್ಮಾಸ್ಯ ಕಾಲ ಅಂದರೆ. ಆದರೆ ನೋಡಿ, ಚಾತುರ್ಮಾಸ್ಯ ಕಾಲದಲ್ಲಿ ಈ ವ್ರತ ನಿಯಮಗಳನ್ನು ಹೇಳಿದ್ದಾರೋ ಇಲ್ಲೋ? ಯಾತಕ್ಕೆ ಈ ವ್ರತ ನಿಯಮಗಳು? ದೇವರು ಯೋಗ ನಿದ್ರೆಗೆ ಜಾರುವ ಒಂದು ಕಾಲ ಅಂತ. ನಿನ್ನೆಯ ಏಕಾದಶಿಗೆ ಶಯನಿ ಏಕಾದಶಿ ಅಂತೆ ಹೆಸರು. ದೇವರು ಯೋಗ ನಿದ್ರೆಗೆ ಜಾರತಾನೆ, ಯೋಗ ನಿದ್ರೆಯಲ್ಲಿ ಭಗವಂತ ಪೌಡಿಸ್ತಾನೆ. ದೇವತೆಗಳಿಗೆ ವಿಶ್ರಾಂತಿಯ ಕಾಲ. ಅದಕ್ಕಾಗಿ ಮುಂದೆ ಅನೇಕ ಮಾತುಗಳಿದೆ, ಅದನ್ನು ತಿಳಿಸಿಕೊಡ್ತಾರೆ. ಇದರ ಜೊತೆಗೆ ಚಾತುರ್ಮಾಸ್ಯದಲ್ಲಿ ಸಾಮಾನ್ಯವಾಗಿ ಸಂಚಾರ ಹೆಚ್ಚು ಮಾಡಬೇಡಿ. ಯತಿಗಳು ಒಂದು ಕಡೆನೇ ಕೂಡ್ತಾರೆ 2 ತಿಂಗಳು. ಅದಕ್ಕೆ ಎಲ್ಲ ಯತಿಗಳು, ಸನ್ಯಾಸಿಗಳೆಲ್ಲ, ಅದು ಬರೀ ಸನ್ಯಾಸಿಗಳಿಗೆ ಅನ್ಕೋಬೇಡ್ರಿ. ನಾವು ಆದಷ್ಟರ ಮಟ್ಟಿಗೆ ಒಂದೇ ಕಡೆ ಇರಬೇಕು, ಹೆಚ್ಚಿನ ಸಂಚಾರ ಮಾಡೋ. ಯಾತಕ್ಕಾಗಿ ನೋಡಿ, ಸೈಂಟಿಫಿಕ್ ಆಗಿ ಅನೇಕ ಮಾತುಗಳಿದೆ ನಮ್ಮ ಪ್ರಾಚೀನರು ಮಾಡಿದ ಈ ನಿಯಮಗಳಿಗೆ, ವೇದಶಾಸ್ತ್ರಗಳ ನಿಯಮಗಳಿಗೆ. ಇದು ಮಳೆಗಾಲ, ಹೆಚ್ಚು ಮಳೆ ಬಂದು ಕೆಸರು ಎಲ್ಲ ಆಗಿ ಭೂಮಿಯ ಮೇಲೆ ಇರತಕ್ಕಂಥ ಅನೇಕ ಜಂತುಗಳು, ಕ್ರಿಮಿಕೀಟಗಳು ಹೊರಗೆ ಓಡಾಡುವ ಕಾಲ. ನೀವು ಆರಾಮಾಗಿ ಕಾರಲ್ಲಿ ಓಡಾಡ್ತಾ ಇದ್ದರೆ ಸಾವಿರಾರು ಕ್ರಿಮಿಕೀಟಗಳು ಸತ್ತೋಯಿತು. ನಡೆಯೋ ಕಾಲಕ್ಕೆ ಹೇಳಿದ್ದಾರೆ ಇದನ್ನು. ಈ ಕಾರು ಮೋಟಾರು ಪ್ರಶ್ನೆ ಇಲ್ಲ, ಆಗಿನ ಕಾಲಕ್ಕೇನೆ. ಅದಕ್ಕೆ ಸಂಚಾರ ಮಾಡಬೇಡಿ, ಆ ಎಲ್ಲ ಕ್ರಿಮಿಕೀಟಗಳಿಗೆ ತೊಂದರೆ. ಅದಕ್ಕಾಗಿ ಒಂದು ಕಡೆ ಇದ್ದು ಭಗವಂತನ ವಿಶೇಷವಾದ ಆರಾಧನೆ, ಜಪತಪ ಅನುಷ್ಠಾನ, ಅದಕ್ಕೆ ಒಂದು ಪರ್ವಕಾಲ, ಅದನ್ನು ತಿಳಿಸಿಕೊಟ್ಟಿದ್ದಾರೆ. ಇದರ ಜೊತೆಗೆ ನೋಡಿ, ಇನ್ನೊಂದು ಮಾತು ಅಂದರೆ, ಚಾತುರ್ಮಾಸ್ಯ ಕಾಲದಲ್ಲಿ ಒಂದೊಂದು ತಿಂಗಳು ಒಂದೊಂದನ್ನು ಬಿಡಬೇಕು. ಅದನ್ನೆಲ್ಲ ನಾವು ಕೇಳ್ತೇವೆ. ಯಾತಕ್ಕೆ, ಏನು ಅದನ್ನು ಮುಂದೆ ಬರೀತಾರೆ. ಎಷ್ಟು ಕರೆಕ್ಟಾಗಿದೆ. ಮುಖ್ಯವಾಗಿ ನಮ್ಮ ಆರೋಗ್ಯದ ರಕ್ಷಣೆ. ಚಾತುರ್ಮಾಸ್ಯ ವ್ರತ ಅಂದರೆ ಏನೋ ಬರೇ ಪುಣ್ಯ ಬರ್ತದೆ, ನಾ ಹೇಳಿದ್ರೆ ನಮ್ಮ ತಾತ ಮಾಡ್ತಾ ಇದ್ದ, ಸುಮ್ಮನೆ ಏನೋ ಕಣ್ಣು ಮುಚ್ಚಿ ಅಂಧಶ್ರದ್ಧೆಯಿಂದ ಮಾಡಬೇಡಿ. ಯಾತಕ್ಕೆ ಮಾಡಬೇಕು, ಹೇಗೆ ಮಾಡಬೇಕು, ಪ್ರಶ್ನೆ ಮಾಡಿ ಧರ್ಮಾಚರಣೆ ಮಾಡಿ ಅಂತ ಎಷ್ಟು ಪ್ರಾಮಾಣಿಕವಾಗಿ ಶಾಸ್ತ್ರದಲ್ಲಿ. ಈ ಮೊದಲನೇ ತಿಂಗಳು ಶಾಖವು ವ್ರತ, 2ನೇ ತಿಂಗಳು ದದಿಯು ವ್ರತ, ಮೊಸರು ಮುಟ್ಟಬಾರದು. 3ನೇ ತಿಂಗಳು ಕ್ಷೀರವು ವ್ರತ, 4ನೇ ತಿಂಗಳು ದ್ವಿದಳವು ವ್ರತ, ಯಾವ ಬೇಳೆನೂ ಬರಲ್ಲ. ಈಗ ಶಾಖವು ವ್ರತ, ತರಕಾರಿ, ಹಣ್ಣು, ಹುಣಸೆಹಣ್ಣು, ಹಸಿಮೆಣಸಿಕಾಯಿ, ಯಾವುಗಳನ್ನು ಶಾಖ ಅಂತ ಅಂತಾರೆ, ಅದನ್ನು ಮುಂದೆ ಹೇಳ್ತೇನೆ. ಯಾಕೆ ಇವುಗಳು ಬರಲ್ಲ? ನಾ ಹೇಳಿದಲ್ಲ, ಮಳೆಗಾಲ, ತರಕಾರಿ ಹಣ್ಣು, ಅನೇಕ ಆ ತರಕಾರಿ ಹಣ್ಣು ಮೊದಲಾದವುಗಳಲ್ಲಿ ಹುಳ ಸೇರಿಕೊಳ್ಳುವ ಕಾಲ. ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದ್ದರಿಂದ ದೇಹಕ್ಕೆ ಉಷ್ಣತೆಯನ್ನು ತಂದು ಕೊಡುವ ಆ ಬೇಳೆ, ಮೆಣಸನ್ನು ಉಪಯೋಗಿಸ್ತೇವೆ. ಮೆಣಸು, ಜೀರಿಗೆ ಅದರದ್ದೇ ಅಲ್ವಾ. ಆರೋಗ್ಯ ದೃಷ್ಟಿಯಿಂದ ಅತ್ಯಂತ ಅವಶ್ಯಕವಾದದ್ದು.
ಜೊತೆಗೆ ಇವ್ರಿಗೆ ಮಾಡ್ರಿ, ಆಚಾರ್ಯರಿಗೆ ಮಾಡ್ರಿ, ಅವ್ರಿಗೆ ಮಾಡ್ರಿ, ಮಾಧ್ವರಿಗೆ, ಬ್ರಾಹ್ಮಣರಿಗೆ ಹೀಗೆ ಹೇಳಿದ್ದಲ್ಲ. ಪ್ರತಿ ವರ್ಗದ ಭಕ್ತರಿಗೂ ಚಾತುರ್ಮಾಸ್ಯ ವ್ರತ ಕಡ್ಡಾಯ ಅಂತ. ಏಕಾದಶಿ ಹೇಗೆ ವ್ರತ ಕಡ್ಡಾಯವೋ, ಕೃಷ್ಣಾಷ್ಟಮಿ, ಏಕಾದಶಿ, ಈ ವಿಷ್ಣು ಪಂಚಕ, ಭೀಷ್ಮ ಪಂಚಕ, ಇಲ್ಲಿ ಧಾರಣೆ ಪಾರಣೆ ಅನೇಕ ವ್ರತಗಳನ್ನ ಹೇಳಿಕೊಡ್ತೇವೆ. ಹೆಚ್ಚಿನ ಪುಣ್ಯ ಸಾಧನೆಗಾಗಿ ಮಾಡಬೇಕು, ಅದು ಐಚ್ಛಿಕ. ನಿತ್ಯವೂ ವ್ರತಗಳು ಕಡ್ಡಾಯವಾಗಿ ಮಾಡಲೇಬೇಕಾದದ್ದು ಆಚಾರ್ಯ ತಿಳಿಸಿಕೊಡ್ತಾರೆ, ಶಾಸ್ತ್ರ ಹೇಳಿದ್ದಾರೆ. ಅದು ಏಕಾದಶಿ ಚಾತುರ್ಮಾಸ್ಯ ವ್ರತ. ಹೆಣ್ಣು ಮಕ್ಕಳು ರಜಸ್ವಲೆ ಆದರೂ ಚಾತುರ್ಮಾಸ್ಯ ಏಕಾದಶಿ ಬಿಡಬಾರ್ದು, ಕಂಟಿನ್ಯೂ ಆಗುತ್ತದೆ, ತೊಂದರೆ ಇಲ್ಲ. ಈ ಬೇರೆ ವ್ರತಗಳು ಪಯೋವ್ರತ ಮಾಡುವಾಗ ಮಧ್ಯದಲ್ಲಿ ಪಾಪ ರಜೋದರ್ಶನ ಆದರೆ ಅವ್ರು ಬಿಡಬೇಕಾಗುತ್ತೆ, ಗೊತ್ತಾಯಿತು. ವಿಷ್ಣು ಪಂಚಕ ಉಪವಾಸ ಹೋಯಿತು, ಮುಂದಿನ ವರ್ಷ ಮಾಡಬೇಕು ಆ ತಿಥಿಯಲ್ಲಿ, ಹಾಗಿರುತ್ತದೆ. ಇದು ಹಾಗಲ್ಲ. ಕೃಷ್ಣಾಷ್ಟಮಿ, ಏಕಾದಶಿ, ಚಾತುರ್ಮಾಸ್ಯ, ಅಶೌಚಾದಿಗಳಿದ್ದರೂ ಹೇಗಾದರೂ ಮೈಲಿಗೆ ಬಂದು ನಡೀತದೆ ಅಂಥೇಳಿ ಒಳ್ಳೆ ಟಮಾಟೆ ಸಾರು ಮಾಡಿ ಹೊಡಿಬಾರದು, ಗೊತ್ತಾಯಿತೋ ಇಲ್ಲ, ಸರ್ವಥಾ ಇಲ್ಲ. ಇದು ನಿತ್ಯವೂ ವ್ರತ ಚಾತುರ್ಮಾಸ್ಯ. ಎಲ್ಲ ವರ್ಣದ ಎಲ್ಲ ವರ್ಗದ ಭಕ್ತರು ಮಾಡುವ ವ್ರತ ಚಾತುರ್ಮಾಸ್ಯ ವ್ರತ. ಎಷ್ಟು ಚೆನ್ನಾಗಿ ಅದನ್ನು ತಿಳಿಸಿಕೊಡ್ತಾರೆ, ಅನೇಕ ಮಾತುಗಳು ಹೇಳ್ತಾರೆ. ಆದ್ದರಿಂದ ಚಾತುರ್ಮಾಸ್ಯ ವ್ರತವನ್ನು, ಚಾತುರ್ಮಾಸ್ಯ ವ್ರತದ ಬಗ್ಗೆ ರಾಮಾಯಣ, ಮಹಾಭಾರತ, ಭಾಗವತ ಅನೇಕ ಕಡೆ ವಿಚಾರ ಬಂದಿದೆ. ಈ ಅರ್ಜುನ ಕಪಟ ಸನ್ಯಾಸಿಯಾಗಿ ಬರ್ತಾನೆ ಸುಭದ್ರೆಯ ಸಲುವಾಗಿ. ದ್ವಾರಕೆಯಲ್ಲೇನೆ ಚಾತುರ್ಮಾಸ್ಯಕ್ಕೆ ಕುಳಿತ ಅಂತ ಬರೀತಾರೆ, ಸನ್ಯಾಸಿಯಾಗಿ ಬಂದಿದ್ದ ಅಂತ ಅರ್ಜುನ. ಮಹಾಭಾರತದಲ್ಲಿ ಘಟನೆ ಬರ್ತದೆ. ರಾಮಾಯಣದಲ್ಲಿಯೂ ಕೂಡ ವಿಶೇಷವಾಗಿ ರಾಮದೇವರು ಕೂಡ ಚಾತುರ್ಮಾಸ ಅಂದರೆ ವನವಾಸದಲ್ಲಿದ್ದಾರೆ, ದಿನ ನಡೀಬೇಕು ಸಂಚಾರ. ಅದು ರಾಮದೇವರು ಕೂಡ ಚಾತುರ್ಮಾಸ್ಯ ಕಾಲದಲ್ಲಿ ಕಿಷ್ಕಿಂಧ, ಅಲ್ಲಿ ಹೇಳ್ತಾರೆ ವಾಲಿ ವಧೆ ಆದ ಮೇಲೆ ಕಿಷ್ಕಿಂಧ ಅಂತ ಆ ಒಂದು ಪ್ರದೇಶದಲ್ಲೇ ಅಲ್ಲಿದ್ದ ಅಂತ. ರಾಮದೇವರು ಕೂಡ ಸಂಚಾರ ಮಾಡಿಲ್ಲ ಅಂತ ಭಾಗವತದಲ್ಲಿ ದುರ್ವಾಸರ ಚಾತುರ್ಮಾಸ್ಯ ಕಾಲ ಹೇಳ್ತಾರೆ. ಈಗ ಅನೇಕ ವಿಚಾರಗಳಿದೆ. ಆದ್ದರಿಂದ ಚಾತುರ್ಮಾಸ್ಯ ಅತ್ಯಂತ ಆರೋಗ್ಯಕರವಾದದ್ದು. ಕೆಲವು ಮಾತುಗಳನ್ನು ಚಾತುರ್ಮಾಸ್ಯದ ಬಗ್ಗೆ ತಿಳಿಯೋಣ. ಎಷ್ಟು ಮೈ ರೋಮಾಂಚನ ಆಗುತ್ತದೆ ಅಂದರೆ ನೋಡಿ, ವರಾಹದೇವರು ಧರಾದೇವಿಗೆ ಹೇಳ್ತಾರೆ ವರಾಹ ಪುರಾಣದಲ್ಲಿ, ಅನ್ಯಥಾ ಸರ್ವದೇವಾನಾಂ ತಸ್ಮಿನ್ ಕೋಪೋ ನರೇ ಭವೇತ್. ಮೊದಲು ಮಾಡಬೇಕು ಎಂಬುದು ಕಡ್ಡಾಯ ನಿಯಮ ಹೇಳ್ತಾನೆ. ಚಾತುರ್ಮಾಸ್ಯ ವ್ರತ ಮಾಡದೇನೆ ನೀ ಬೇರೆ ಏನೇನೋ ಮಾಡಿದ್ರೆ ಭಗವಂತ ಆ ದೇವತೆಗಳ ಪ್ರೀತಿಯನ್ನು ಗಳಿಸೋದು ಕಷ್ಟ. ವಿಶೇಷವಾಗಿ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಕೆಲವೆಲ್ಲ ಹೇಳ್ತಿರ್ತಾರೆ, ನಾವು ನೋಡ್ತಿರ್ತೇವೆ. ಗುರುವಾರ ರಾಯರ ವಾರ ಒಪ್ಪತ್ತು ಮಾಡಬೇಕ್ರಿ ಅಂತ ಪಾಪ ರಾತ್ರಿ ಊಟ ಮಾಡಲ್ಲ. ಭಾನುವಾರ ಸೂರ್ಯನ ಸಲುವಾಗಿ ಆರೋಗ್ಯಕ್ಕಾಗಿ ಒಪ್ಪತ್ತು ಮಾಡೋದು, ಅದು ಇದು ಮಾಡ್ತಾರೆ. ಏಕಾದಶಿ ಮಾತ್ರ ಚೆನ್ನಾಗಿ 2 kg ಉಪ್ಪಿಟ್ಟು ಹೊಡೆದು ಬಿಟ್ರೆ ಮಾಡಬಾರದು. ಏಕಾದಶಿ ಮಾಡದೇನೆ ನೀವು ಬೇರೆ ಯಾವುದೇ ಸಣ್ಣ ಪುಟ್ಟ ನಿಯಮಗಳನ್ನು ಇಟ್ಕೊಂಡ್ರೆ ಅದು ಪ್ರಯೋಜನ ಇಲ್ಲ. ಏಕಾದಶಿ ಮಾಡಿ ಅವುಗಳನ್ನು ಅವಶ್ಯವಾಗಿ ಮಾಡಿ. ಏಕಾದಶಿ ಬಿಟ್ಟರೆ ಅದು ಪ್ರಯೋಜನ. ಹಾಗೆ ಚಾತುರ್ಮಾಸ್ಯ ವ್ರತ ಮಾಡಬೇಕು. ಕೆಲವು ಭಾಳ ವಿಚಿತ್ರ ಇರ್ತದೆ ರೀ ಜನ. ಈಗ 2 ಏಕಾದಶಿ ಕೆಲವೆಲ್ಲ ಬಂದ ಅವ್ರು ಕೆಲವು ಫೋನ್ ಮಾಡೋದು ನಮಗೆ ಹಾಗೆ ಮಾಡ್ತಿರ್ತಾರೆ. 2 ಏಕಾದಶಿ ಆಚಾರ್ಯ ಯಾವತ್ತು ತಿನ್ನಬೇಕು ಅಂತ ಅವ್ರು ಕೇಳೋ ಕ್ವಶನ್ ಹೀಗಿರ್ತದೆ, ಭಾಳ ಕಷ್ಟ. ನಾವೇನು ಉತ್ತರ ಹೇಳ್ಬೇಕು ಅದಕ್ಕೆ? ಆಚಾರ ಗೋವಿಂದ ಆ ರೀತಿ. ಯಾವತ್ತು ಉಪವಾಸ ಮಾಡಬೇಕು ಅಂತ ಕೇಳಲ್ಲ ಅವರು, ಯಾವತ್ತು ತಿನ್ಬೇಕು ಆಚಾರ್ಯ ಅಂತ ಕೇಳ್ತಾರೆ. ಹೀಗೆ ವಿಚಿತ್ರವಾದ ಪ್ರಶ್ನೆಗಳು ಇರುತ್ತದೆ. ಅಲ್ಲಿ ನೋಡಿ ಅದು ಹೇಳ್ತಾರೆ ಭಾಳ ಚೆನ್ನಾಗಿ, ಅಸ್ತಿ ಪ್ರಿಯತಮ ಕಾಲ ಚಾತುರ್ಮಾಸ್ಯಾಭಿಧೋ ಮಮ ಸ್ನಾನಂ ವ್ರತಂ ಜಪಃ ಹೋಮಃ ತತ್ರಾನಂತ ಗುಣಂ ಸ್ಮೃತಂ. ಎಷ್ಟು ಚಾತುರ್ಮಾಸ್ಯ ಮಹತ್ವ ವರಾಹ ಪುರಾಣದಲ್ಲಿ ಹೇಳ್ತಾರೆ. ಒಂದೊಂದು ಮಾತಿದೆ. ಎಲ್ಲ ಮಾಸಗಳಲ್ಲಿ ಮಾಘ ಮಾಸ ಅದು ಕೋಟಿ ಗುಣದ ಪಟ್ಟು ಹೆಚ್ಚು ಅಂತ ವರಾಹದೇವರು ಹೇಳುವಾಗ ಹೇಳ್ತಾರೆ. ಮೊದಲು ತಸ್ಮಾತ್ ಕೋಟಿ ಗುಣಂ ಪುಣ್ಯಂ ಮಾಘೆ ಮಕರಕ್ಕೆ ರವೌ. ಮಕರ ರಾಶಿಯಲ್ಲಿ ರವಿ ಪ್ರವೇಶ ಮಾಡಿದಾಗ ಮಾಘ ಮಾಸ ಅದು ಕೋಟಿ ಪಟ್ಟು ಪುಣ್ಯಪ್ರದವಾದ ಮಾಘ ಮಾಸ. ಮಾಘ ಮಾಸಕ್ಕಿಂತಲೂ ಕೋಟಿ ಪಟ್ಟು ಹೆಚ್ಚು ವೈಶಾಖ ಮಾಸದ ದಾನ ಧರ್ಮಗಳು. ವೈಶಾಖ ಮಾಸದ ಧರ್ಮಾಚರಣೆ ಮಾಡಿದರೆ ಅದಕ್ಕಿಂತಲೂ ಅನಂತ ಪಟ್ಟು ತಥೋಪ್ಯನಂತ ಗುಣಿತಂ ಚಾತುರ್ಮಾಸ್ಯೇ ನ ಸಂಶಯ. ಮಾಘ ಮಾಸ ಅದಕ್ಕಿಂತ ಹೆಚ್ಚು ವೈಶಾಖಕ್ಕಿಂತಲೂ ಅನಂತ ಗುಣ ಹೆಚ್ಚು, ಅದು ಚಾತುರ್ಮಾಸ್ಯ ಕಾಲ ಅಂತ ವರಾಹದೇವರು ತಿಳಿಸಿಕೊಡ್ತಾರೆ. ಪದ್ಮಪುರಾಣದ ಉತ್ತರಾಖಂಡದಲ್ಲಿ
ಸಾವಿರಾರು ಅಶ್ವಮೇಧ ಯಾಗ ಮಾಡಿದರೆ ಏನು ಪುಣ್ಯ ಬರಬೇಕೋ ಪ್ರತಿಯೊಂದಕ್ಕೂ ಪ್ರಮಾಣ ಇದೆ, ಶ್ಲೋಕ ಇದೆ. ಸಮಯ ಆಗುತ್ತೆ, ನಾ ಹೇಳೋದು ಕಷ್ಟ. ಅಶ್ವಮೇಧ ಸಹಸ್ರೈಸ್ತು ಯತ್ಫಲಂ ಪ್ರಾಪ್ನುಯಾನ್ ನರಃ ಚಾತುರ್ಮಾಸ್ಯ ವ್ರತೈಶ್ಚೀರ್ಣೈ ತತ್ಫಲಂ ಸಮವಾಪ್ನುಯಾತ್. ಒಂದು ಅಶ್ವಮೇಧ ಯಾಗ ಅಂದರೆ ವರ್ಷಾನುಗಟ್ಟಲೆ ಬೇಕು. ಆ ಕುದುರೆಯನ್ನು ಬಿಡಬೇಕು, ಕುದುರೆ ಯಾರು ಕಟ್ಟುತ್ತಾರೋ ಅವ್ರ ಜೊತೆ ಯುದ್ಧ ಮಾಡಬೇಕು, ಅವರನ್ನು ಸೋಲಿಸಬೇಕು. ಕುದುರೆ ವಾಪಸ್ ಬಂದಿಲ್ಲ ಅಂದರೆ ಯುದ್ಧ ಏನಂತ ಯಜ್ಞ ಕ್ಯಾನ್ಸಲ್ಲು, ಗೋವಿಂದ. ಎಲ್ಲ ರಾಜ್ಯಕ್ಕೆ ಹೋಗಿ, ಎಲ್ಲ ದೇಶಗಳಿಗೆ ಹೋಗಿ ಆ ಕುದುರೆಯನ್ನು ದಿಗ್ವಿಜಯಶಾಲಿಯಾಗಿ ಕರ್ಕೊಂಡು ಬಂದು ಅಶ್ವಮೇಧ ಯಾಗ. ಎಷ್ಟೋ ದಿನಗಳ ಕಾಲ ಮಾಡುವ ಒಂದು ಅಶ್ವಮೇಧ ಯಾಗ ಕ್ಷತ್ರಿಯರು ಪ್ರಾಚೀನ ಕಾಲಕ್ಕೆ ಮಾಡ್ತಾ ಇದ್ರು. ನಾವು ಅಶ್ವಮೇಧ ಯಾಗ ಶಬ್ದ ಕೇಳಿದ್ದೇವೆ, ಬಹಳ ಕಷ್ಟ. ಹಾಗೆ ಸಾವಿರಾರು ಅಶ್ವಮೇಧ ಯಾಗ ಮಾಡಿದ ಪುಣ್ಯ 4 ತಿಂಗಳಲ್ಲಿ ಗಳಿಸಬಹುದು ನೀವು. ಸ್ವಲ್ಪ ಇಂದ್ರಿಯ ನಿಗ್ರಹ ಇರಬೇಕು, ಮನಸ್ಸಿನಲ್ಲಿ ಕಂಟ್ರೋಲ್ ಇರಬೇಕು. ಏನು ದೊಡ್ಡದಲ್ಲ, ಪುಟ್ಟ ಪುಟ್ಟ ಮಕ್ಕಳು ಮಾಡ್ತಾರೆ ಎಷ್ಟು ಚೆನ್ನಾಗಿ. ಅದನ್ನು ನಾವು ಅವಶ್ಯವಾಗಿ ಮನಸ್ಸು ಬೇಕಷ್ಟೇ. ಮುಖ್ಯವಾಗಿ ಮನಯೇವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋಹೋ. ಅನೇಕ ಮಾತುಗಳಿದೆ. ಇದು ನಿತ್ಯವ್ರತ, ಎಲ್ಲರೂ ಮಾಡುವ ವ್ರತ. ಸ್ಕಂದ ಪುರಾಣದಲ್ಲಿ ಸರ್ವೈಹಿ ಅವಶ್ಯಂ ಕರ್ತವ್ಯಂ ಚತುರಾಶ್ರಮ ವಾಸಿಭಿ. ಎಲ್ಲರೂ ಮಾಡಬೇಕು, ಎಲ್ಲರೂ ಮಾಡ್ತಾನೇ ಇದ್ರದು ಆ ರೀತಿ. ಆದ್ದರಿಂದ ಯಾಕೆಂದರೆ ಏಕಾದಶಿ, ಚಾತುರ್ಮಾಸ್ಯ, ನಾ ಹೇಳಿದೆ ಆರೋಗ್ಯ ದೃಷ್ಟಿಯಿಂದ, ವೈಜ್ಞಾನಿಕ ದೃಷ್ಟಿಯಿಂದ. ಈಗಿನ ಎಲ್ಲ ಪಾಶ್ಚಾತ್ಯರು ಹೇಳ್ತಾರೆ 15 ದಿವಸಕ್ಕೊಂದು ಉಪವಾಸ. ದೇಹದಲ್ಲಿ ಎಲ್ಲ ದುಷ್ಟ ಅಂದರೆ ಕ್ರಿಮಿಗಳು ಕೀಟಗಳು ನಾಶವಾಗಿ ರಕ್ತ ಶುದ್ಧಿ, ದೇಹದ ಶುದ್ಧಿ ಆಗುತ್ತದೆ. ಯಾರೋ ಪಾಶ್ಚಿಮಾತ್ಯರು ಒಂದು ರಿಸರ್ಚ್ ಮಾಡಿ ಹೇಳಿದ್ದಾರಂತ. ಈ ಕೆಲವು ಬೇರೆ ದೇಶದವರು ಈ ಸಾಮಾನ್ಯವಾಗಿ ಕಲಿಯುಗದಲ್ಲಿ 120 ವರ್ಷ, ಬೇರೆ ಕಡೆ 50 ಒಳಗೇನೆ ಸತ್ತು ಹೋಗ್ತಾ ಇದ್ದಾರೆ ಬಹಳ ಜನ. ಬೇರೆ ದೇಶಗಳಲ್ಲಿ 50 ವರ್ಷದ ಮೇಲೆ ಬದುಕಿದ್ರೆ ಬೋನಸ್ಸು. ಹಿಂದಿನವರೆಲ್ಲ ಪಾಪ ಈಗ 100, 120 ಬದುಕಿರ್ತಾರೆ. ಈಗ 60 ಮೇಲೆ ಬೋನಸ್ ಏನೇ ನಿಜವಾಗಲು. ಕಲಿಯುಗದಲ್ಲಿಯೂ ಕೂಡ 120 ಕಷ್ಟನೇ. ಆದರೆ ಅವ್ರು ಹೇಳ್ತಾರೆ ಪಾಶ್ಚಿಮಾತ್ಯರು, ಭಾರತೀಯರಿಗೆ ದೀರ್ಘ ಆಯುಷ್ಯ ಯಾಕೆ ಅಂದರೆ ಅವರು 15 ದಿವಸಕ್ಕೊಂದಿನ ಉಪವಾಸ ಮಾಡ್ತಾರೆ ಅಂತ ಅವನು ರಿಸರ್ಚ್ ಮಾಡ್ತಾರೆ. ಏಕಾದಶಿ ಅಂತ ಗೊತ್ತಿಲ್ಲ ಅವನಿಗೆ, ಒಟ್ಟು ಹೇಳ್ತಾರೆ. ಅಂದರೆ ಎಲ್ಲ ವರ್ಗದ ಭಕ್ತರು ಮಾಡುವ ಒಂದು ವ್ರತ ಆರೋಗ್ಯ ದೃಷ್ಟಿಯಿಂದ. ನೋಡಿ, ಚಾತುರ್ಮಾಸ್ಯ, ಏಕಾದಶಿ. ಹೆಚ್ಚು ತಿಂದು ಸತ್ರು ಅಂತ ರಿಕಾರ್ಡ್ ಇದೆ. ಉಪವಾಸ ಮಾಡಿ ಸತ್ರು ಅಂತ ಎಲ್ಲಿಯಾದರೂ ರಿಕಾರ್ಡ್ ಇದೆ ಹೇಳಿ? ಎಲ್ಲಿಯಾದರೂ ಇದೆಯಾ? ಚಾತುರ್ಮಾಸ್ಯ ಮಾಡಿ ಪಾಪ ಭಾಳ ಕಷ್ಟ ಆಯ್ತು, ಹೋಗೇ ಬಿಟ್ರು ಅಂತ ಹಂಗೆ ಯಾರೂ ಹೇಳಲ್ಲ. ಅಜೀರ್ಣ ಆಗಿ ತೊಂದರೆ ಆಯಿತು ಅಂತಿದೆ. ಹೆಚ್ಚು ತಿಂದು ಬಹಳ ಕಷ್ಟ. ಸರಿಯಾಗಿ ಪ್ರಾಮಾಣಿಕವಾಗಿ ಅದನ್ನು ಚಿಂತನೆ ಮಾಡಬೇಕು. ವ್ರತಮೇತನ್ ನರಹ ಕೃತ್ವ ಸರ್ವ ಪಾಪೈ ಪ್ರಮುಚ್ಯತೆ. ರೋಗ ರುಜಿನಗಳು ಬರೋದೇನೆ ನಾವು ಮಾಡುವ ಪಾಪಗಳಿಂದ, ಅಪರಾಧಗಳಿಂದ, ತಪ್ಪುಗಳಿಂದ. ವ್ಯಾಧಿ ರೂಪೇಣ ಬಾಧಂತೆ. ಏನೇನೋ ರೋಗ ರುಜಿನಗಳು ವಿಚಿತ್ರವಾಗಿ ಬರ್ತದಲ್ಲ ಈಗ, ಇದೆಲ್ಲ ನಾವು ಮಾಡಿದ ಪಾಪಗಳಿಂದ. ಆ ಪಾಪಗಳ ಪರಿಹಾರಕ್ಕಾಗಿ ಈ ವ್ರತ ನಿಯಮಗಳನ್ನು, ಚಾತುರ್ಮಾಸ್ಯದ ವ್ರತವನ್ನು ಶಾಸ್ತ್ರಗಳಲ್ಲಿ ಹೇಳಿದ್ದು, ಬೇರೆ ಏನಿಲ್ಲ. ಪ್ರಾರಬ್ಧ ದೀರ್ಘ ತಪಸಾಂ ನಾರೀಣಾಂ ಚೇಂದ್ರಜೋ ಭವೇ. ಯಾವುದೇ ಸಂದರ್ಭ ಇರಲಿ ಚಾತುರ್ಮಾಸ್ಯ ವ್ರತವನ್ನು ಕಂಟಿನ್ಯೂ ಮಾಡಬೇಕು, ಬಿಡಬಾರದು. ಅನೇಕ ಮಾತುಗಳನ್ನು ಅಲ್ಲಿ ತಿಳಿಸಿಕೊಡ್ತಾರೆ. ಆದ್ದರಿಂದ ನಾ ಹೇಳದಲ್ಲ, ಸ್ಕಂದ ಪುರಾಣ ಅಂತ ಚಾತುರ್ಮಾಸ್ಯೆ ಔರತೀಯಸ್ತು ತಸ್ಯ ಪುಣ್ಯಂ ನಿರರ್ಥಕಂ. ಬೇರೆ ಯಾವುದೇ ಪುಣ್ಯ ಮಾಡಲಿ, ನಿತ್ಯವೂ ವ್ರತ ಮಾಡದೆ ಹೋದರೆ ಬೇರೆ ಯಾವ ಪುಣ್ಯ ಕರ್ಮಗಳು ಕೂಡ ಅವು ತಾತ್ಕಾಲಿಕ ಹೆಚ್ಚಿನ ಫಲವನ್ನು ಕೊಡೋದಿಲ್ಲ. ಈ ದೇಹದಲ್ಲಿ ಅನೇಕ ತಿಳಿದು ಬೇಕಾದಷ್ಟು ತಪ್ಪುಗಳನ್ನು, ಅಪರಾಧಗಳನ್ನು, ಪಾಪಗಳನ್ನು ಮಾಡ್ತೇವೆ. ಎಲ್ಲ ಪಾಪ ಪರಿಹಾರಕವಾದದ್ದು ಈ ಚಾತುರ್ಮಾಸ್ಯ ವ್ರತ. ಗೊತ್ತಾಯಿತೋ ಇಲ್ಲ? ಆದ್ದರಿಂದ ಭಕ್ತಿಯಿಂದ ಚಾತುರ್ಮಾಸ್ಯ ವ್ರತವನ್ನು ಮಾಡಬೇಕು. ನಾ ಯಾವಾಗಲೂ ಹೇಳ್ತಾ ಇರ್ತೇನೆ ಪ್ರವಚನಗಳಲ್ಲಿ, ವಿಶೇಷವಾಗಿ ನೋಡಿ, ಪಾಪಗಳಿಂದ ರೋಗ ಬಂದು ನರ್ಸಿಂಗ್ ಹೋಮು ಪ್ರವೇಶ. ಹೌದೋ ಇಲ್ಲ? ಒದ್ದಾಡ್ತೇವೆ. ಅದಕ್ಕೆ ಹೇಳ್ತಾರೆ, ಈ ಎಲ್ಲ ಪಾಪಗಳ ಪರಿಹಾರ ಮಾಡೋರೇ ನರಸಿಂಹದೇವರು. ದುರಿತಾದಿ ಅಲ್ಲಿ ಹೇಳ್ತಾರೆ, ನೃಸಿಂಹಾದಿಕ ಮನ್ಯಚ್ಚ ದುರಿತಾದಿ ನಿವೃತ್ತಯೇ. ಪಾಪಗಳ ಪರಿಹಾರ ಮಾಡೋ ದೇವರೇ ನರಸಿಂಹದೇವರು. ಭಕ್ತಿಯಿಂದ ನರಸಿಂಹದೇವರ ಆರಾಧನೆ ಮಾಡುತ್ತಾ ಶಾಸ್ತ್ರದಲ್ಲಿ ಹೇಳಿದೆ ವಿಧಿ ನಿಯಮಗಳನ್ನು ನಾವು ಆಚರಣೆ ಮಾಡಿದಾಗ ನಿಶ್ಚಿತವಾಗಿ ಪಾಪ ಪರಿಹಾರ ಆಗುತ್ತೆ.
ಪಾಪದಿಂದ ರೋಗ, ರೋಗದಿಂದ ನರಸಿಂಹ ಹೋಮ ಅಲ್ಲ, ಆ ನರಸಿಂಗನ ಹೋಮಿಗೆ ಹೋಗ್ಬೇಕಾಗ್ಯದ ನಾವು. ಆ ನರಸಿಂಗನ ಹೋಮಿಗೆ ಹೋಗ್ಬೇಕಾದ್ರೆ ಪಾಪ ಪರಿಹಾರ ಆಗಬೇಕು, ಸಾಧನೆ ಆಗಬೇಕು. ಅದಕ್ಕಾಗಿ ಎಲ್ಲ ವ್ರತ ನಿಯಮಗಳು ಸಾಧನೆಗಳು ಎಂಬ ಚಿಂತನೆಯನ್ನು ನಾವು ಮಾಡಬೇಕು ವಿಶೇಷವಾಗಿ. ಆದ್ದರಿಂದ ಒಂದು ಮಾತು ಬರೀತಾರೆ ಆಯಿ ನರಹರಿ ಆಚಾರ್ಯರು ಅಂತ. ಚಾತುರ್ಮಾಸ್ಯ ಮೀಮಾಂಸಾ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಚಾತುರ್ಮಾಸ್ಯದ ಬಗ್ಗೆನೇ ಬೆಳಕು ಚೆಲ್ಲುವ ಅದ್ಭುತವಾದ ಗ್ರಂಥ ಚಾತುರ್ಮಾಸ್ಯ ಮೀಮಾಂಸಾ ಅಂತ. ಅವರು ಒಂದು ಮಾತು ಬರೀ ಎಷ್ಟು ಚೆನ್ನಾಗಿ ನೋಡಿ. ಚಾತುರ್ಮಾಸ್ಯ ವ್ರತ ಮಾಡದೆ ಹೋದರೆ ಒಳ್ಳೆ ಚೆನ್ನಾಗಿ ಅದು ಇದು ಬೋಂಡ ಜಿಲೇಬಿ ಮಾಡ್ಕೊಂಡು ಏನು ಬೇಕಾ ನಿಷಿದ್ಧ ಪದಾರ್ಥ ಹೊಡೀತಾರಲ್ಲ, ಅವರು ಸರ್ವ ಪಾಪಗಳನ್ನೇ ತಿಂದಂತೆ ಅಂತ ಒಂದು ಮಾತು ಬರೀತಾರೆ. ಈ ಹಿಂದಿನ ಕಾಲಕ್ಕೆಲ್ಲ ಮನೆಯಲ್ಲಿ ಹಿರಿಯರೆಲ್ಲ ಹೇಳೋರು ಪಾಪ. ಆದ್ದರಿಂದ 80-90 ವರ್ಷದ ಮುದುಕರು ಎಷ್ಟು ಚೆನ್ನಾಗಿ ಚಾತುರ್ಮಾಸ್ಯ ವ್ರತ ಕಾಲದಲ್ಲಿ ನೀವು ಬೇಕಾದಷ್ಟು ಒಳ್ಳೆ ಹುಣಸೆಹಣ್ಣು ಹೋಳು ಹಾಕ್ರಿ, ಕೂಟು ಮಾಡಿರಿ, ಏನೇ ಒಗ್ಗರಣೆ ಕೊಡ್ರಿ, ದಶಮಿ ಇದ್ದ ಹುಳಿಯ ರುಚಿ ನೀವು ದ್ವಾದಶಿ ಆ ಹುಳಿ ಮಾಡಿದ್ರೆ ಆ ಹುಳಿಗೆ ಆ ರುಚಿ ಬರೋದೇ ಇಲ್ಲ. ಅದು ಚಾತುರ್ಮಾಸ್ಯ. ಏನೋ ಸುಮ್ಮನೆ ತಾತ್ಕಾಲಿಕವಾಗಿ ಈಗ ಮಾಡಬಹುದು, ಚೆನ್ನಾಗಿದೆ ಅಂತ. ಯಾಕೆಂದರೆ ಹುಳಿ ಖಾರ ಯಾವುದು ಹೇಳಿಲ್ಲ. ಈಗ ಮೆಣಸಿನ ಖಾರ ಮಾತ್ರ. ನೀವು ಯಾವುದೇ ಅನಾವೃತ ಅಂತಾರೆ, ಅದೊಂದು ತಪ್ಪು. ಗೇಟ್ ಬಾಗಿಲು ಹಾಕು ಅಂದಂಗೆ ಅದು. ಗೇಟು ಬಾಗಿಲು ಎರಡು ಒಂದೇ ಅಲ್ವಾ? ಅನಾವೃತ ಅನ್ಬಾರ್ದ್ರಿ, ವ್ರತ ಔರತ. ಹೌದೋ ಇಲ್ಲ? ಅನಾವೃತ ಅಂದ್ರೆ ಏನು ಗೊತ್ತೇನು? ಮತ್ತು ವ್ರತ ಅಂತ ಅರ್ಥ. ಅವ್ರು ಅನಾವೃತ ಮಾಡ್ತಾರ್ರಿ, ಅನಾವೃತ ಮಾಡ್ತಾರೆ. ಔರತದ ಅಭಾವವೇ ಅನಾವೃತ. ಅರ್ಥ ಆಯ್ತಾ? ಔರತ ವ್ರತ ಮಾಡಲ್ಲ, ಔರತದ ಅಭಾವ ಅನಾವೃತ. ಮತ್ತು ವ್ರತ ಮಾಡ್ತಾರೆ ಅಂತ ಆಗುತ್ತದು. ವ್ರತ ಅನಾವೃತ ಅಂತ ಅನ್ಬಾರ್ದು. ವ್ರತ ಮಾಡುವವರು ಔರತ ಮಾಡುವವರು ಅಷ್ಟೇ. ಅನಾವೃತ ಶಬ್ದನೇ ಅಪದ್ಧ, ಅದು ಹಾಗೆ ಬಂದ್ಬಿಟ್ಟಿದೆ ಅಷ್ಟೇ. ಇರಲಿ. ಅಂತೂ ನೋಡಿ, ಚಾತುರ್ಮಾಸ್ಯ ವ್ರತ ಮಾಡದೇನೆ ನಿಷಿದ್ಧ ಪದಾರ್ಥಗಳನ್ನು ತಿಂತೇವಲ್ಲ, ಎಲ್ಲ ಪಾಪಗಳನ್ನು ತಿಂದು ಸಕಲ ಪಾಪಗಳಿಗೂ ಅವನು ಭಾಗಿಯಾಗಿ ಮುಂದೆ ಹಂದಿಯಾಗಿ ಹುಟ್ಟುತ್ತಾನೆ ಅಂತಾರವ್ರು. ಸರ್ವ ಪಾಪ ಫಲಂ ಭುಕ್ತ್ವ ಪಶ್ಚಾತ್ ಭವತಿ ಸೂಕರಃ. ಹಂದಿ ನೋಡಿದ ತಕ್ಷಣ ನೆನಪಾಗಿ ಬಿಡ್ಬೇಕ್ರಿ, ಸಾಕು ಚಾತುರ್ಮಾಸ್ಯ ಬಿಟ್ಟಿದ್ದಕ್ಕೆ ಹಂದಿ ಆಗಿದೆ ಪಾಪ, ನಾನು ಬಿಡಬಾರ್ದಪ್ಪ ಅಂತ. ದೇವರು ಮಾಡಿಸಲಿ. ಭಕ್ತಿಯಿಂದ ಆ ಭಗವಂತನಲ್ಲಿ ಭಾರ ಹಾಕಿ ಸಂಕಲ್ಪ ಮಾಡಿ ಸರ್ವಥಾ ಯಾವ ತೊಂದರೆ ಇಲ್ಲ. ಜೊತೆಗೆ ನಮಗೆಲ್ಲ ಬರೋ ಪ್ರಶ್ನೆ ಈಗಿನ ಹುಡುಗರಿಗೆ, ಚಾತುರ್ಮಾಸ್ಯ ಕಾಲದಲ್ಲಿ ಈ ಮದುವೆ ಮಾಡಬಾರದು, ಉಪನಯನ ಮಾಡಬಾರದು, ಗೃಹ ಪ್ರವೇಶ, ಹೆಚ್ಚಿನ ದೊಡ್ಡದಾದ ಶುಭ ಕರ್ಮಗಳನ್ನು ಯಾವುದೂ ಮಾಡೋದಿಲ್ಲ. ಅನಿವಾರ್ಯವಾದ ಮಾಡಲೇಬೇಕಾದ ಈ ಕಡೆ ನಾಮಕರಣ ಇರಬಹುದು, ಅಕ್ಷರಾಭ್ಯಾಸ, ಅನಿವಾರ್ಯ ಸಂಸ್ಕಾರಗಳನ್ನು ಹೇಳಿದ್ದಾರೆ. ದೊಡ್ಡ ದೊಡ್ಡ ಶುಭ ಕರ್ಮಗಳನ್ನು ಚಾತುರ್ಮಾಸ್ಯ ಹೇಳಿಲ್ಲ. ಯಾತಕ್ಕೆ? ನಾ ಹೇಳಿದೆ, ದೇವರು ಚಾತುರ್ಮಾಸ್ಯ ಕಾಲ ಅಂದರೆ ಯೋಗ ನಿದ್ರೆಗೆ ಜಾರುವ ಕಾಲ. ದೇವರು ಮಲಗಿದಾಗ, ದೇವರಿಗೆ ನಿದ್ರೆ ಇಲ್ಲ, ಮತ್ತೆ ಅದು ಯೋಗ ನಿದ್ರೆ ಅಂತ ಕರೀತೇವೆ. ನಿದ್ರೆ ಮಾಡಿದಂತೆ ವಿಡಂಬನೆ ಮಾಡ್ತಾನಷ್ಟೇ. ಮಲ್ಕೊಂಡವರಿಗೆ ಎಬ್ಬಿಸ್ಬೋದು ರೀ, ಮಲ್ಕೊಂಡಂಗೆ ನಾಟಕ ಮಾಡ್ತಾರಲ್ಲ ಅವ್ರಿಗೆ ಎಬ್ಬಿಸೋದು ಕಷ್ಟ. ಹಾಗೆ ದೇವರಿಗೆ ಎಬ್ಬಿಸ್ಲಿಕ್ಕೆ ನಮಗಾಗಲ್ಲ. ಆ ರೀತಿ ಕೇವಲ ನಾಟಕ ಅಷ್ಟೇ ಭಗವಂತ. ಆದರೂ ನೋಡಿ, ದೇವರು ಮಲಗಿದಾಗ ನಾವು ಫಂಕ್ಷನ್ ಮಾಡಿದ ಹಾಗೆ. ದೇವತೆಗಳಿಗೆ ವಿಶ್ರಾಂತಿಯ ಕಾಲ. ನಮ್ಮವ್ರು ಯಾರೋ ಪಾಪ ಮಲಗಿದ್ದಾರೆ, ಆಸ್ಪತ್ರೆಯಲ್ಲಿದ್ದಾರೆ, ಬಹಳ ಒದ್ದಾಟ, ಮನೆಯಲ್ಲಿ ದೊಡ್ಡ ಫಂಕ್ಷನ್ ಮಾಡ್ತೇವೆ ನಾವು? ಮಾಡಲ್ಲ. ನಮ್ಮೆಲ್ಲರ ದೊಡ್ಡಪ್ಪ ಸರ್ವೋತ್ತಮನಾದವನು ಭಗವಂತ. ಆ ಎಲ್ಲ ನಮ್ಮ ಪ್ರಾಚೀನರು ದೇವತೆಗಳು ಅವರು ಸಾಧನೆಗೆ ಈ ಕಾಲ ಕೊಟ್ಟಿದ್ದಾರೆ. ಆದ್ದರಿಂದ ಸರ್ವಥಾ ಈ ಕಾಲದಲ್ಲಿ ಯಾವುದೇ ವಿಧವಾದ ಮದುವೆ, ಉಪನಯನ, ಗೃಹ ಪ್ರವೇಶಾದಿಗಳು ಮಾಡಬಾರದು ಎಂಬ ಮಾತನ್ನು ತಿಳಿಸಿಕೊಡ್ತಾರೆ. ನೋಡಿ, ಇದೆಲ್ಲ ಮದುವೆ, ಉಪನಯನ, ಮಂಗಲಮಯವಾದ ಕಾರ್ಯಗಳು, ಹೌದಲ್ವಾ? ಶುಭ ಕಾರ್ಯಗಳು, ಮಂಗಲ ಕಾರ್ಯಗಳು. ಮಂಗಲವನ್ನು ಉಂಟು ಮಾಡುವ, ಆಶೀರ್ವಾದ ಮಾಡುವ ದೇವತೆಗಳೇ ರೆಸ್ಟಲ್ಲಿ ಇದ್ದಾರೆ. ದೇವರು ಯೋಗ ನಿದ್ರೆಯಲ್ಲಿದ್ದಾನೆ. ಏನು ಮಂಗಲ ಆಗಬೇಕು ಅಂತ ಕೇಳ್ತಾರವ್ರು ಶಾಸ್ತ್ರಕಾರ. ಎಷ್ಟು ಚೆನ್ನಾಗಿ ಸ್ಕಂದ ಪುರಾಣ ಹೇಳ್ತದೆ, ಅಜ್ಞಾನಾದ್ಯದಿ ಕುರು ಹೇಗೆ ಮಾಡಿದ್ರು ಏನಾಗುತ್ತದೆ ಅಂತ. ಕೆಲವರು ನಮ್ಮ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಹಿಂದೆ ಸುಮಾರು 30-40 ವರ್ಷ ಹಿಂದೆ ಏಕಾದಶಿ ತಿಂದರೂ ಏನಾಗುತ್ತದೆ, ಗ್ರೌಂಡಲ್ಲೇ ಊಟ ಹಾಕಿಬಿಟ್ಟಿದ್ರು. ಏಕಾದಶಿ ಹಠ ಏನಾಗುತ್ತದೆ, ಏನಾಗಲ್ಲ. ಪಾಪ ಬರುತ್ತದೆ, ಪುಣ್ಯ ಪಾಪಗಳು, ಅದು ಅದೃಷ್ಟ, ಅದು ಕಣ್ಣಿಗೆ ಕಾಣಿಸೋದಲ್ಲ.
ಯಾವುದೋ ರೀತಿ ಎಫೆಕ್ಟ್ ಮುಂದೆ ಗ್ಯಾರಂಟಿ ಆಗೇ ಆಗುತ್ತದೆ ಅಷ್ಟೇ. ಗೊತ್ತಾಯ್ತೋ ಇಲ್ಲೋ? ಯಾವಾಗಲೂ ಒಂದು ಮಾತಿದೆ, ಕಣ್ಣಿಗೆ ಕಂಡದ್ದಷ್ಟೇ ಸತ್ಯ ಅಲ್ಲ, ಕಣ್ಣಿಗೆ ಕಾಣದ ನೂರಾರು ಸತ್ಯಗಳು. ಅದು ವಿಜ್ಞಾನಿಗಳು, ಡಾಕ್ಟರ್ಸು ಎಲ್ಲರೂ ಒಪ್ಪಿದ್ದಿವತ್ತು. ಹೌದೋ ಇಲ್ಲ? ಪುಣ್ಯ ಪಾಪ, ಸ್ವರ್ಗ ನರಕ, ಧರ್ಮ ಅಧರ್ಮ, ಮೋಕ್ಷ, ಇದೆಲ್ಲ ಎಲ್ಲಿ ಕಾಣಿಸ್ತದ್ರಿ? ಯಾರು ಒಪ್ಪಬೇಕು ನಿಮ್ಮ ದೇವರು ಅಂದ್ರೆ? ಯಾವುದೋ ದೇಶದಲ್ಲಿ ಏನೋ ಒಂದು ಆಶ್ಚರ್ಯಕರವಾದ ಒಂದು ಪದಾರ್ಥ ಇದೆ, ಒಂದು ಪರಿಸರ ಇದೆ, ವಿಚಿತ್ರವಾದ ವಾತಾವರಣ, ನಮಗೆ ಅನುಭವಕ್ಕಿಲ್ಲ, ನಾವು ನೋಡಿಲ್ಲ, ಇಲ್ಲೇ ಇಲ್ಲ ಅಂತಂತೀವ. ಅಲ್ಲಿದ್ದವ್ರು ನೋಡಿದವ್ರು ಹೇಳ್ತಾರೋ ಇಲ್ಲ? ಹಾಗೆ ಪ್ರಾಚೀನ ನಮ್ಮ ಋಷಿಮುನಿಗಳು, ದೇವತೆಗಳು, ಪರಮಾತ್ಮ ಹೇಳಿದಾಗ, ಯಾಕೆಂದರೆ ಧರ್ಮ ಅಂದರೆ ಬೇರೆ ಏನೂ ಅಲ್ರಿ, ಶ್ರುತಿ ಸ್ಮೃತಿ ಹರೇರಾಜ್ಞಾ. ಶ್ರುತಿ ಸ್ಮೃತಿಗಳಲ್ಲಿ ದೇವರು ಮಾಡುವ ಆಜ್ಞೆನೇ, ಅದರ ಪ್ರಕಾರ ನಾವು ಧರ್ಮಾಚರಣೆಯನ್ನು ಮಾಡಬೇಕು. ಗೊತ್ತಾಯ್ತಾ? ಭಗವಂತನ ಪ್ರೀತಿಗಾಗಿ ಮಾಡುವ ಕಾರ್ಯಗಳೇ ಅದು ಧರ್ಮ. ಭಗವಂತನ ಪ್ರೀತಿ ಆಗಿಲ್ಲ ಅಂದರೆ ಅದೇ ಅಧರ್ಮ ಅಷ್ಟೇ. ಅದನ್ನು ಚೆನ್ನಾಗಿ ನಾವು ಚಿಂತನೆ ಇಟ್ಟುಕೊಂಡು ಮಾಡಬೇಕು. ಅದು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಒಂದು ಅವರು ಕರಾರೋಕ್ಕಾಗಿ ಹೇಳ್ತಾರೆ. ಶಾಸ್ತ್ರ ಹೇಳಿದ ಮಾತನ್ನು ಹೇಳ್ತೇನೆ ನಾ, ಯಾತ ಕೇಳೋರು ಗಾಬರಿ ಆಗಬೇಡ್ರಿ, ಅಯ್ಯೋ ನಮ್ಗೆ ಮಾಡ್ಲಿಕ್ಕೆ ಆಗಲ್ಲ ಆಚಾರ್ಯ ಅಂತ ಬೈಬೇಡ್ರಿ. ಬೇರೆ ಏನಿಲ್ಲ, ಆದಷ್ಟು ಪ್ರಯತ್ನಪೂರ್ವಕವಾಗಿ ಮಾಡೋಣ. ಅನಿವಾರ್ಯ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಇದ್ದ ವಿಷಯ ಏನು ಅಂತಾದರೂ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಅಷ್ಟೇ. ಅದಕ್ಕಾಗಿ ನಾನು ಹೇಳ್ತೇನೆ, ಏನೋ ಗೊತ್ತಿಲ್ಲದೆ ಅಥವಾ ಅಸಡ್ಡೆಯಿಂದ ಚಾತುರ್ಮಾಸ್ಯ ವ್ರತ ಮಾಡಿಲ್ಲ, ಅನೇಕ ಪಾಪಗಳು. ಒಂದು, ಚಾತುರ್ಮಾಸದಲ್ಲಿ ಮದುವೆ ಮಾಡಿದ್ರೆ ಏನಾಗುತ್ತದೆ, ಮುಂಜುವೆ ಮಾಡಿದ್ರೆ ಏನಾಗುತ್ತದೆ, ನಾನು ಮಾಡ್ತೇನೆ. ಎಷ್ಟೋ ಫೇಲ್ ಆಗಿದೆ, ಮನೆಯಲ್ಲಿ ಮರಣ ಸಂಭವಿಸ್ತದೆ. ಎಚ್ಚರ ಕೊಡ್ತಾರೆ ಶಾಸ್ತ್ರಕಾರರು. ಅಜ್ಞಾನಾದ್ಯದಿ ಕುರುವಂತಿ ಮೃತಿ ತೇಷಾಂ ನ ಸಂಶಯ. ಆ ರೀತಿ ಕಲ್ಯಾಣ ದೇವತಾ ದೃಷ್ಟಿ ಹೀನಾನಾಂಚ ಕುತಃ ಸುಖಂ. ಈ ನಿಯಮಗಳನ್ನು ಹೇಳಿರ್ತಾರೆ ಸರ್, ನಾ ಮಾಡಲ್ಲ, ಮಾಡದ ಇದ್ರೆ ಏನಾಗುತ್ತೆ? ಟ್ರಾಫಿಕ್ ರೂಲ್ಸ್ ಇದೆ, ನಾನು ಇಂದ್ರಲ್ಲ ಸಿಗ್ನಲ್, ಏನಾಗುತ್ತೆ? ನಾ ಹೋದ್ರೆ ಏನಾಗಿಲ್ಲ, ಇವತ್ತು ಏನೂ ಆಗಿಲ್ಲ, ಇನ್ನೊಂದು ಸಲ ಹೋಗು, ಯಾವನೋ ಹೊಡಿತಾನೆ, ಸತ್ತು ಹೋಗುತ್ತೆ ಅಷ್ಟೇ. ಯಾವುದೋ ಇಲ್ಲ. ಹಾಗಿದ್ದ ಹಾಗೆ ಯಾವಾಗಲೂ ಅದೇ ಮಾಡ್ತಾ ಇದ್ರೆ, ಪಾಪಗಳನ್ನು ಮಾಡುವಾಗ ದೇವರು ಕ್ಷಮೆ ಮಾಡ್ತಾನೆ, ಬೇಕಾದಷ್ಟು ಅವಕಾಶ ಇರ್ತದೆ. ಎಲ್ಲ ರೂಲ್ಸ್ ಬ್ರೇಕ್ ಮಾಡ್ತೇವೆ, ಹೆಲ್ಮೆಟ್ ಹಾಕಲ್ಲ, ಸಿಗ್ನಲ್ ಜಂಪ್ ಮಾಡ್ತೇವೆ, ನನಗೇನಾಗಿಲ್ಲ, ಅದೇ ಕಂಟಿನ್ಯೂ ಮಾಡು ಗೋವಿಂದ, ಒಂದು ದಿವಸ ಆಗಬಾರದ್ದಾಗುತ್ತದೆ. ಹೌದೋ ಇಲ್ಲೋ? ರೂಲ್ಸ್ಗಳು ತೊಂದರೆ ಆಗಬಾರದು ಅಂತ ಮಾಡಿರ್ತಾರೆ. ತೊಂದರೆ ಮಾಡಿಕೊಳ್ತೇನೆ ಅಂದರೆ ಮಾಡಿಕೊಳ್ಳಬಾರದು ಎಂಬ ಮಾತನ್ನು ಆ ಚಾತುರ್ಮಾಸ್ಯ ಮೀಮಾಂಸಾ ಸ್ಕಂದ ಪುರಾಣ ಅನೇಕ ಕಡೆ ಮಾತು ಹೇಳುತ್ತೆ. ಪ್ರಸುಪ್ತೆ ಕೇಶವೇನೈವ ವಿವಾಹ ಕಾರ್ಯ ಏವಹಿ. ವಿವಾಹಾದಿಗಳನ್ನು ಯಾವುದೂ ಕೂಡ ಮಾಡಬಾರದು ಎಂಬ ಮಾತನ್ನು ಬಹಳ ಚೆನ್ನಾಗಿ ಅಲ್ಲಿ ತಿಳಿಸಿಕೊಡ್ತಾರೆ. ಅದರಿಂದ ಚಾತುರ್ಮಾಸ್ಯದ ಬಗ್ಗೆ ಬಹಳ ವಿಶೇಷ ಮಹತ್ವ ಇದೆ. ಇನ್ನೊಂದು, ಮೊದಲನೇ ತಿಂಗಳು ಶಾಖವ್ರತ. ಸಾಮಾನ್ಯವಾಗಿ ಈ ಶಾಖ ಅಂದರೆ ಬಿಸಿ ತಾಪ ಅಂತ ಅಂದ್ಕೊಂಡಿದ್ದೀವಿ ನಾವು. ಶಾಖ ಅಂದರೆ ಏನು ಗೊತ್ತೇನೆ? ಯಾವುಗಳು ಶಾಖ ಅಂತ ಕರೆಸಿಕೊಳ್ಳೋದು. ಸಾಮಾನ್ಯವಾಗಿ ವ್ರತ ಅಂದರೆ ಇನ್ನೊಂದು ಶಬ್ದಾರ್ಥ ಹೇಳಿಬಿಡ್ತೇನೆ. ಸಂಸ್ಕೃತದಲ್ಲಿ ವ್ರತತ್ಯಾಗೇ ವ್ರತಸ್ವೀಕಾರ. ವ್ರತ ಅಂದರೆ ಬಿಡೋದಕ್ಕೂ ಒಂದು ವ್ರತ, ಆ ಪದಾರ್ಥವನ್ನು ತ್ಯಾಗ ಮಾಡ್ತೇನೆ, ಅದು ಒಂದು ವ್ರತ. ಅದನ್ನು ಮಾತ್ರ ಸ್ವೀಕಾರ ಮಾಡ್ತೇನೆ, ಅದು ಒಂದು ವ್ರತ. ಈಗ ಚಾತುರ್ಮಾಸ್ಯದ 3ನೇ ತಿಂಗಳು ಕ್ಷೀರವು ವ್ರತ, ಹಾಲಿನ ವ್ರತ ಬರ್ತದೆ. ಇಲ್ಲಿ 1 ತಿಂಗಳು ಹಾಲು ಬಿಡಬೇಕು ಅಂತ ಅರ್ಥ. ಫಾಲ್ಗುಣ ಮಾಸದಲ್ಲಿ ಅಲ್ಲಿ ಪಯೋವ್ರತ ಅಂತ ಹೇಳ್ತಾರೆ. 12 ದಿವಸ ಹಾಲು ಮಾತ್ರ ತಗೋಬೇಕ್ರಿ, ಬೇರೆ ಏನು ತಗೋಬಾರದು. ಅಂದರೆ ಅದು ಮಾತ್ರ ತಗೊಳ್ಳೋದು ಒಂದು ರೀತಿಯ ವ್ರತ. ಒಂದೊಂದು ತಿಂಗಳು ಒಂದೊಂದು ಪದಾರ್ಥವನ್ನು ಬಿಡೋದು, ಅದು ಒಂದು ವ್ರತ. ಹೀಗೆ 2 ಇದೆ. ಇಲ್ಲಿ ಶಾಖವು ವ್ರತ, ಶಾಖವನ್ನು ಬಿಡಬೇಕು. ಏನು ಶಾಖ ಅಂದರೆ ಏನು? ಪತ್ರಂ ಪುಷ್ಪಂ ಫಲಂ ನಾಲಂ ಮೂಲಂ ಕುಡ್ಮಲಮೇವಚ ತ್ವದ್ಗಂಡ ಕವಚಂ. ಅಲ್ಲಿ ಹೇಳ್ತಾರೆ, ತೌಕ್ಷ್ಮ ಶಾಖಂ ದಶವಿಧಂ ಸ್ಮೃತಂ. ಎಲೆ, ಊಟಕ್ಕೆ ಬಾಳೆ ಎಲೆ ಬರ್ತದೆ, ಬಾಳೆ ಎಲೆ ತಿನ್ನಲ್ಲ, ಬಾಳೆ ಎಲೆ ಮೇಲೆ ಊಟ ಮಾಡ್ರಿ ಅಷ್ಟೇ. ವಿಳೆದೆಲೆ, ಬಾಳೆ ಎಲೆ, ತುಳಸಿ ಪತ್ರ, ಇವೆಲ್ಲವೂ ಹೇಳ್ತಾರೆ. ಸಾಮಾನ್ಯವಾಗಿ ಶಾಖ ಅಂದರೆ ಏನು ಅದನ್ನು ಹೇಳ್ತೇವೆ. ಎಲೆ ಅಂದರೆ ಈಗ ಕರಿಬೇವಿನ ಎಲೆ, ಒಗ್ಗರಣೆಗೆ ಈಗ ಬರಲ್ಲ, 4ನೇ ತಿಂಗಳು ಬರ್ತದೆ ಕರಿಬೇವು, ಪರವಾಗಿಲ್ಲ. ದ್ವಿದಳು ವ್ರತಕ್ಕೆ 1ನೇ ತಿಂಗಳು ಬರಲ್ಲ. ಕೆಲವು ಎಲೆಗಳು, ಸೊಪ್ಪು ಯಾವುದೂ ಬರಲ್ಲ. ಅಡುಗೆಗೆ ಬಳಸುವ ಹೂವು, ಅದು ಇದು, ಹಣ್ಣು ಹಂಪಲಗಳು, ಇದೆಲ್ಲ ಶಾಖ.
ಬೇರು, ಮೊಗ್ಗು, ತೊಗಟೆ, ಆ ರೀತಿ ಅನೇಕ ಮಾತುಗಳಿದೆ. ಗೊತ್ತಾಯ್ತಾ? ಮೊಳಕೆ ಒಡೆದದ್ದು ಇದ್ಯಾವುದು ಬರಲ್ಲ. ಒಣಗಿದ ಧಾನ್ಯಗಳು ಮಾತ್ರ ಬರತಕ್ಕಂಥದ್ದು. ಶಾಖ ಅಂದರೆ ಯಾವುದ್ಯಾವುದು ಏನು ಅನೇಕ ವಿಚಾರಗಳನ್ನು ಹೇಳಿಕೊಡ್ತಾರೆ. ಕೆಲವು ಅವರವರ ಮನೆತನದ ಸಂಪ್ರದಾಯ, ಕೆಲವು ಮಠೀಯ ಸಂಪ್ರದಾಯಗಳು. ಆ ಸಂಪ್ರದಾಯಕ್ಕೆ ತಕ್ಕಂತೆ ಅವಶ್ಯವಾಗಿ ಆಚರಣೆ ಮಾಡಿ. ಆದ್ದರಿಂದ ಕ್ಷೀರವು ವ್ರತ, ಅದಕ್ಕೆ ಅನೇಕ ಮಾತುಗಳನ್ನು ಹೇಳ್ತಾರೆ. ಇದು ನೋಡಿ, ಒಂದು ಮಾತಿದೆ, 3ನೇ ತಿಂಗಳು ಈ ಹಾಲಿನ ವ್ರತ, ಅದು ಇದು ಮಾಡ್ತೇವೋ ಇಲ್ಲೋ. ನಿಷಿದ್ಧವಾದದ್ದನ್ನು ಸ್ವೀಕಾರ ಮಾಡಿದರೆ ಏನಾಗುತ್ತದೆ? ಹಾಲು ಕುಡಿದ್ರೆ ಕೆಲವರು ಭಾರಿ ಮಜಾ. ಈಗಿನ ಕಾಲಕ್ಕೆಲ್ಲ ಅವರ ಅನುಕೂಲ, ಈ ಅನುಕೂಲ ಧರ್ಮ ಸಿಂಧು ಅಂತ ನಾವು ಕೇಳ್ತೇವೋ ಇಲ್ಲೋ. ಅವ್ರ ಪ್ರಕಾರ ಈ ಕಾಫಿ ಚಟ ಬಿಡ್ಲಿಕ್ಕೆ ಆಗಲ್ರಿ, ಭಾಳ ಕಷ್ಟ. ಇವು ಕಾಫಿ ಕುಡಿಯಲೇಬೇಕು ರೀ. ತಮಿಳ್ನಾಡು ಜನ ಕೆಲವರೆಲ್ಲ ಇರ್ತಾರೆ ಪಾಪ, ಅದು ಕಾಫಿ ಬಿಟ್ಟರೆ ಗೋವಿಂದ. ಮತ್ತು ಹಾಲಿನ ವ್ರತ ಏನು ಮಾಡೋದು? ಕಾಫಿ ಮಾಡಿಕೊಂಡು ಅದರಲ್ಲಿ ಮಜ್ಜಿಗೆಯಲ್ಲಿ ಎದ್ದಿದ ಒಂದು ಸ್ಪೂನ್ ಕಾಫಿಯಲ್ಲಿ ಎದ್ದು ತೆಗೆದುಬಿಡ್ತಾರೆ. ಅದು ಹಾಲು ಹೋಯ್ತು, ಮಜ್ಜಿಗೆ ಆಯ್ತಲ್ಲ. ಏನು ಬುದ್ಧಿವಂತರು ಜನ. ಮಜ್ಜಿಗೆಯಲ್ಲಿ ಎದ್ದಿದ ಚಮಚ ಕಾಫಿ ಒಳಗೆ ಎದ್ದು ಬಿಟ್ಟರೆ ನಡೀತದೆ ಕಾಫಿ, ಹಾಲಿನ ಪರವಾಗಿಲ್ಲ ಅಂತ. ಅಂತೂ ಪಾಪ ಅವರವರ ಅನುಕೂಲಕ್ಕೆ ಮಾಡಿಕೊಂಡು ಕೆಲವು ಸುಮ್ಮನೆ ಅಂದರೆ ತಮಾಷೆಗೆ ಹೇಳ್ತೇನೆ ನಾನು, ಎಷ್ಟು ಚೆನ್ನಾಗಿದೆ ಅಂದರೆ ಕಾಫಿ ಅಂದರೆ ಎಲ್ಲಿಂದ ಬಂತು ಗೊತ್ತಾ ಅಂತ. ಒಬ್ಬ ಸುಭಾಷಿತಕಾರ ಕಾಫಿ ಬಗ್ಗೆ ಒಂದು ಶ್ಲೋಕ ಮಾಡಿದ್ದಾನಷ್ಟೆ, ಶಾಸ್ತ್ರದಲ್ಲಿ ಬಂದದ್ದಲ್ಲ. ಕೆಲವು ಕೀರ್ತನಕಾರರು ಹೇಳ್ತಾರೆ ಭಾಳ ಚೆನ್ನಾಗಿ. ಕಾಲಕೂಟಂತು ದೈತ್ಯಾನ ಪೀಯೂಷಂತು ದಿವೌಕಸಾಂ. ಕಾಫಿ, ಕಾ ಪಿ, 2 ಶಬ್ದ ಇದೆ ತಾನೆ, 2 ಅಕ್ಷರ. ಕಾ ಅಂದರೆ ಕಾಲಕೂಟ ವಿಷ, ಅದು ದೈತ್ಯರಿಗೆ. ಕಾಲಕೂಟಂತು ದೈತ್ಯಾನ. ಕಾ. ಪಿ ಅಂತಿದೆ ಕಾಫಿ. ಪಿ ಅಂದರೆ ಪೀಯೂಷ. ಪೀಯೂಷ ಅಂದರೆ ಅಮೃತ. ಪೀಯೂಷಂತು ದಿವೌಕಸ. ಈ ಕಾಪಿ 2 ಅಕ್ಷರ ಸೇರಿಸಿದ್ರೆ ಕಾಲಕೂಟ ವಿಷ ಮತ್ತು ಪೀಯೂಷ. ತದಾದ್ಯಕ್ಷರ ಸಂಯೋಗ ಕಾಫಿ ಭೂಲೋಕವಾಸಿನಾಂ. ಆ ರೀತಿ ಕಾಲಕೂಟ ವಿಷ, ಪೀಯೂಷ. ಅದು ಕಾಲ, ಕಾ ಇದೆ ಮೊದಲು, ಈ ಕಡೆ ಪಿ ಇದೆ, ಕಾಫಿ ಆಯಿತು ಅಂತ. ವಿಷ ಅಮೃತ 2 ಸೇರಿ ಅಂತ ಇರಲಿ. ಅಂತೂ ಸುಮ್ಮನೆ ಹಾಗೆ ತಮಾಷೆಗೆ ಅವರು ಮಾಡಿದ್ದು. ಒಂದು ಮಾತಿದೆ, 7 ರಾತ್ರಿಗಳ ಕಾಲ ಪ್ರಯತ್ನಪೂರ್ವಕವಾಗಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕಂತ. ವ್ರತಗಳನ್ನು ಬಿಟ್ಟರೆ ಅನೇಕ ಮಾತುಗಳಿದೆ. ಆದ್ದರಿಂದ ಅದನ್ನು ನಾವು ಚೆನ್ನಾಗಿ ಅಲ್ಲಿ ಚಿಂತನೆ ಮಾಡಬೇಕು, ಸಂಕಲ್ಪ ಪುರಸ್ಸರವಾಗಿ ಮಾಡಬೇಕು. ಆದ್ದರಿಂದ 2ನೇದ್ದು ಮೊಸರಿನ ವ್ರತ ಅಲ್ಲಿ ತಿಳಿಸಿಕೊಡ್ತಾರೆ. ಇನ್ನು ಕೆಲವು ಸಣ್ಣ ಪುಟ್ಟ ವ್ರತಗಳನ್ನು ತಿಳಿಸಿಕೊಡ್ತಾರೆ. ಎಲ್ಲರೂ ಮಾಡುವ ವ್ರತಗಳು ಅನೇಕ ಇದೆ. ಸಾಮಾನ್ಯವಾಗಿ ಈ ಶಾಖವ ವ್ರತ ಅಂದರೆ ತರಕಾರಿ, ಹಣ್ಣು, ಹಂಪಲು, ಹುಣಸೆಹಣ್ಣು, ಹಸಿಮೆಣಸಿನಕಾಯಿ ಯಾವುದು ಬರಲ್ಲ. ಅದನ್ನು ಬಿಟ್ಟರೆ ನಿಜವಾಗಲೂ ಕೂಡ ಸಣ್ಣ ಪುಟ್ಟ ಕೆಲವು ವ್ರತಗಳು. ಎಣ್ಣೆ ಬಿಡಬಹುದಂತೂ 1 ತಿಂಗಳು, ತುಪ್ಪದ ಒಗ್ಗರಣೆ ಕೊಡ್ಕೊಳ್ರಿ, ಹೀಗೆಲ್ಲ ಇದೆ. ಅದಕ್ಕೆ ಸುಂದರವಾದ ಶರೀರ ಪ್ರಾಪ್ತವಾಗುತ್ತದಂತೆ ಮುಂದೆ. ತೈಲತ್ಯಾಗ, ಸಣ್ಣ ಪುಟ್ಟ ವ್ರತಗಳು ನಾವು ಮಾಡತಕ್ಕಂಥ ಹೇಳ್ತೇನೆ. ಅದು ಇನ್ಯಾವುದೂ ಬೇಡ, ಹೋಗಲ್ರಿ. ತಾಂಬೂಲ ವರ್ಜನ ಅಂತ ಒಂದು ವ್ರತ ಇದೆ ಚಾತುರ್ಮಾಸ. ನಿಮಗೆ ಇವತ್ತಿನಿಂದ ಸಂಕಲ್ಪ ಮಾಡಿ ಸಾಕು. ಏನು ವಿಳೆದೆಲೆ ಅಡಿಕೆ ತಾಂಬೂಲ ದಿನಾ ತಿನ್ನಲೇಬೇಕು ಅಂತ ಪಾಪ ಎಲ್ಲರಿಗೂ ಅಭ್ಯಾಸ ಏನಿರಲ್ಲ, ಹೌದೋ ಇಲ್ಲ? ಭಾಳ ಕಡಿಮೆನೆ. ನಾವು ತಿನ್ನೋದು ಇಲ್ಲ, ಕೆಲವರು ಹೇಗಾದರೂ ತಿನ್ನಲ್ಲ. ಭಕ್ತಿಯಿಂದ ಒಂದು ಸಂಕಲ್ಪ ಮಾಡಿ, 4 ತಿಂಗಳು ಚಾತುರ್ಮಾಸ್ಯ ಕಾಲದಲ್ಲಿ ತಾಂಬೂಲ ತಿನ್ನಲ್ಲ. ಕಂಠ ಮಾಧುರ್ಯ ಬರುತ್ತದಂಥದ್ರಿಂದ ತಾಂಬೂಲ ತ್ಯಾಗ ಮಾಡಿದರೆ ಭೋಗ ಪ್ರಾಪ್ತಿ, ಒಳ್ಳೆ ನಿಮಗೆ ಇಹಲೋಕ ಪರಲೋಕಗಳಲ್ಲಿ ಭೋಗ ಆಗುತ್ತದೆ ಆ ತಾಂಬೂಲ ತ್ಯಾಗ. ಕೆಲವರು ತುಪ್ಪ ತಿನ್ನಲ್ಲ ಪಾಪ, ಒಳ್ಳೆ ಲಾವಣ್ಯ, ಶರೀರದ ಮಾರ್ಧವ ಬರುತ್ತದೆ. ಹೀಗೆ ಅನೇಕ ಮಾತುಗಳಿದೆ. ಆ ರೀತಿ ಇದನ್ನು ತಿಳಿಸ್ತಾ ನಾನು ಸುಮ್ಮನೆ 100 ಲಿಸ್ಟ್ಗಳಿದೆ. ನಮ್ಮಿಂದ ಆಗುವ ಸಣ್ಣ ಪುಟ್ಟ ವ್ರತಗಳನ್ನು ಹೇಳ್ತೇವೆ ಚಾತುರ್ಮಾಸ್ಯದ ವ್ರತದ ಜೊತೆಗೆ. ಇನ್ನೊಂದು ನೋಡಿ ಎಷ್ಟು ಸುಲಭ ಅಂದರೆ, ನಾವು ಮಾಡ್ತಿರ್ತೇವೆ, ಅದರ ಅನುಸಂಧಾನ, ಭಕ್ತಿ, ಆ ಶ್ರದ್ಧೆ ಇರಬೇಕು. ಸಂಕಲ್ಪ ಪುರಸ್ಸರವಾಗಿ ಮಾಡುವ ಒಳ್ಳೆ ಕೆಲಸಗಳನ್ನು, ಗುಡಿ ಗುಂಡಾರಗಳನ್ನು, ಮಠ ಮಂದಿರಗಳನ್ನು, ವಿಷ್ಣು ಮಂದಿರಗಳನ್ನು ಕಸಗೂಡಿಸ್ಬೇಕಂತ. ಕಸಗುಡಿಸೋದ್ರಿಂದ ಮುಂದೆ ಒಂದು ಕಲ್ಪ ಪರ್ಯಂತರ ರಾಜ್ಯ ಪದವಿ ಸಿಗುತ್ತದಂತ, ರಾಜಯೋಗ ಅಂತ ಹೇಳ್ತಾರೆ. ದೇವರ ಗುಡಿಗುಂಡಾರ ಕಸಗುಡಿಸೋದ್ರಿಂದ ದೇವರ ಮುಂದೆ ಸ್ವಲ್ಪ ಅರ್ಧ ಹಾಲು ಕಸಗುಡಿಸ್ರಿ. ಪಾಠ ಪ್ರವಚನಗಳು, ಗಂಗಾದಿ ಸಕಲ ತೀರ್ಥಗಳ ಸನ್ನಿಧಾನ,
ಎಲ್ಲ ದೇವತೆಗಳ ಸನ್ನಿಧಾನ, ಭಗವಂತನ ಮಹಿಮೆ ಎಲ್ಲಿ ನಡೆಯುತ್ತದೆ ಅಲ್ಲಿ. ಅದು ವಿಷ್ಣು ಮಂದಿರ ಮಾರ್ಜನ ಮಾಡಿದ್ರೆ ಸಾಕು. ದೇವಸ್ಥಾನಗಳನ್ನು, ಮಠ ಮಂದಿರಗಳಲ್ಲಿ ಕಸ ಗುಡಿಸಿದ್ರೆ ಒಂದು ಕಲ್ಪ ಪರ್ಯಂತರವಾಗಿ ರಾಜಭೋಗ ಅಂತ ಅದಕ್ಕೆ ಕರೀತಾರೆ. ಅನೇಕ ಮಾತುಗಳಿದೆ. ಎಲೆಯಲ್ಲೇ ಭೋಜನ ಮಾಡ್ತೇನೆ 4 ತಿಂಗಳ ಕಾಲ, ಎಂಜಲ್ ತಟ್ಟೆಯಲ್ಲಿ ಊಟ ಮಾಡಲ್ಲ. ಈ ಸಂದರ್ಭದಲ್ಲಿ 4 ತಿಂಗಳುಗಳ ಕಾಲ ನೀವು ಕುರುಕ್ಷೇತ್ರದಲ್ಲಿ ವಾಸ ಮಾಡಿದ ಪುಣ್ಯ ಬರುತ್ತದೆ ಅಂತ. ಎಲೆಯಲ್ಲಿ ಊಟ ಮಾಡಿದರೆ ಒಂದೊಂದಕ್ಕೆ ಒಂದು ಸಣ್ಣ ಪುಟ್ಟ ವ್ರತಗಳನ್ನು ಮಾಡೋ, ಒಂದೊಂದಕ್ಕೊಂದೊಂದಿದೆ. ಕಲ್ಲಿನ ಮೇಲೆ ಭೋಜನ ಮಾಡ್ತಾರೆ ಕೆಲವರು. ಅದಕ್ಕಾಗಿ ಸ್ವಚ್ಛವಾಗಿ ಒಂದು ಕಲ್ಲು ಮಾಡಿಕೊಂಡು ಕಲ್ಲಿನ ಮೇಲೆ ಊಟ ಮಾಡ್ತಾರೆ. ಅದಕ್ಕೂ ವಿಶೇಷ ಫಲ, ಪ್ರಯಾಗ ಸ್ನಾನದ ಫಲ. ಪ್ರತಿನಿತ್ಯ ತ್ರಿವೇಣಿ ಸಂಗಮ ಅಲ್ಲಿ ಪ್ರಯಾಗ ಮನೆಯಲ್ಲಿ ಸ್ಮರಣೆ ಮಾಡಿದರೂ ಸಾಕು. ಹಾಗೆ ಕಲ್ಲಿನ ಮೇಲೆ ಭೋಜನ ಮಾಡೋದರಿಂದ ಚಾತುರ್ಮಾಸ್ಯ ಕಾಲದಲ್ಲಿ ಪ್ರಯಾಗ ಸ್ನಾನದ ಫಲ. ಬೆಲ್ಲ ಬಿಟ್ಟರೆ ಚಾತುರ್ಮಾಸ್ಯದಲ್ಲಿ ಬೆಲ್ಲ ಬಿಟ್ಟರೆ ಒಳ್ಳೆ ಮಧುರತ್ವ ಬರುತ್ತದೆ. ಸುಗಂಧವಾದ ತೈಲ, ಕೊಬ್ಬರಿ ಎಣ್ಣೆ ಅದು ಇದು ಉಪಯೋಗಿಸ್ತೇವೆ. ಈಗೆಲ್ಲ ಸೆಂಟು ಹೊಡ್ಕೊಳ್ತಾರೆ, ಅದು ಏನೇನೋ ಇವೆ ಅಲ್ಲ. 10 ಸುಗಂಧವಾದ ತೈಲಗಳು. ಚಾತುರ್ಮಾಸದಲ್ಲಿ ಸುಗಂಧವಾದ ತೈಲವನ್ನು ಪರಿತ್ಯಾಗ ಮಾಡಿದರೆ ಅಪಾರ ಸಂಪತ್ತು ಬರ್ತದಂತೆ. ಶ್ರದ್ಧಾಭಕ್ತಿಯಿಂದ ವಿಶ್ವಾಸಪೂರ್ವಕವಾಗಿ ಸಂಕಲ್ಪ ಮಾಡಿ ದೇವರ ಮೇಲೆ ಭಾರ ಹಾಕಿ ನೀವು ಮಾಡಿ ನೋಡಿ. ಚಾತುರ್ಮಾಸ್ಯ ಆದಮೇಲೆ ಅಂತೂ ಲಾಟ್ರಿ ಹೊಡೆಯುತ್ತದೆ, ಏನೋ ಮಾಡಿ ಬೇಕಾದಷ್ಟು ಸಂಪತ್ತಿನ ಪ್ರಾಪ್ತಿ ಅಂತ ಹೇಳ್ತಾರೆ. ಸುಗಂಧ ತೈಲವನ್ನು ತ್ಯಾಗ ಮಾಡಿದರೆ ಚಾತುರ್ಮಾಸ್ಯದಲ್ಲಿ. ಇನ್ನೊಂದು ಮಾತು ಎಷ್ಟು ಚೆನ್ನಾಗಿ ನೋಡಿ, ಕನಿಷ್ಠ ಪಕ್ಷ ಚಾತುರ್ಮಾಸ್ಯ ಕಾಲದಲ್ಲಿ ಒಂದು ದಿನಕ್ಕೆ 10 ನಿಮಿಷವಾದರೂ ಪ್ರವಚನ ಕೇಳ್ತೇನೆ. ಅದು ನಾನು ಹೇಳೋ ಮಾತಲ್ಲ, ವಿಶೇಷವಾಗಿ ಪದ್ಮಪುರಾಣದ ಮಾತಿದೆಲ್ಲ. ಪಾಠ ಪ್ರವಚನವನ್ನು ಮಾಡಿದರೆ ವೈಕುಂಠವೇ ಪ್ರಾಪ್ತವಾಗುತ್ತದಂತ. ಎಷ್ಟು ಸುಲಭ ಈಗಿನ ಕಾಲಕ್ಕೆ. ನಿಜವಾಗಲೂ ಇವತ್ತು ಬಹಳ ಸಂತೋಷ ಆಗುತ್ತಾ ಇದೆ ನನಗೆ. ಈ ಕೊರೋನಾ ಬಂದ ಮೇಲೆ ಎಲ್ಲ ಆನ್ಲೈನ್ ಪ್ರವಚನಗಳು, ಆನ್ಲೈನ್ ಪಾಠಗಳು ಎಲ್ಲ ಯೂಟ್ಯೂಬಲ್ಲಿ ಸಿಕ್ಕಿಬಿಡ್ತದೆ. ಆದರೆ ಅಷ್ಟೆಲ್ಲ ಇದ್ದರೂ ಇಷ್ಟು 100 ಜನ ಇಲ್ಲಿ ಸೇರಿದ್ದಾರಲ್ಲ, ಅದು ರಾಯರ ದೊಡ್ಡ ಅನುಗ್ರಹ, ಜನ್ಮ ಸಾರ್ಥಕ ಅಂತ ಚಿಂತನೆ ಮಾಡಬೇಕು. ಆ ರೀತಿ ಎಷ್ಟು ನೋಡಿ ಚಾತುರ್ಮಾಸದಲ್ಲಿ ಹೇಳ್ತಾರೆ, ಪಾಠ ಪ್ರವಚನ 10 ನಿಮಿಷ ನಾನು ಭಗವಂತನ ಮಹಿಮೆ ಕೇಳ್ತೇನಲ್ಲ, ಅದರಿಂದ ವೈಕುಂಠವೇ ಪ್ರಾಪ್ತವಾಗುತ್ತದೆ. ಚಾತುರ್ಮಾಸ್ಯದಲ್ಲಿ ತುಳಸಿಯಿಂದ ಅರ್ಚನೆ ಮಾಡಿದರೆ ವಿಷ್ಣು ಲೋಕ ಪ್ರಾಪ್ತಿ ಆಗುತ್ತದೆ. ಅನೇಕ ಮಾತುಗಳು. ಜೊತೆಗೆ ಮುಖ್ಯವಾಗಿ ಮೌನವ್ರತ ಹೇಳಿದ್ದಾರೆ. 4 ತಿಂಗಳು ಪೂರ್ಣ ಕೆಲವರು ಮೌನವ್ರತ ಮಾಡ್ತಾರೆ, ಕೆಲವರು ಕನಿಷ್ಠ ಪಕ್ಷ ಊಟಕ್ಕೆ ಕೂತಾಗ ಮಾತಾಡೋದಿಲ್ಲ. ಒಂದು ಸಂಕಲ್ಪ 10-15 ನಿಮಿಷದ ಊಟಪ್ಪ. ನಮಗೆ ಊಟಕ್ಕೆ ಕೂತಾಗೆ ಜಾಸ್ತಿ ಮಾತು ಬರೋದ್ರಿ. ಅವಾಗೇ ಹರಟಿ ಜಾಸ್ತಿ, ಹೆಂಡತಿಗೆ ಬೈ, ಮಕ್ಕಳಿಗೆ ಬೈ, ಆ ವಿಷಯ ಈ ವಿಷಯ ಏನೋ ಬರ್ತಾವಂತು. ಭಾಳ ಕಷ್ಟ ಅದು ಕಂಟ್ರೋಲ್ ಮಾಡೋ. ನಾನು ಪ್ರವಚನ ಹೇಳೋದು ಸುಲಭ, ಮತ್ತೆ ಪ್ರಾಕ್ಟಿಕಲ್ಲಾಗಿ ನೀವು 15 ನಿಮಿಷ ಊಟ ಮಾತಾಡದೆ ಊಟ ಮಾಡೋದು. ಕೆಲವು ಸಂದರ್ಭಗಳಲ್ಲಿ ಮಾತಾಡಬಾರ್ದು ಅಂತ ಹೇಳ್ತಾರೆ, ಅಲ್ಲೇ ಮಾತಾಡ್ತೇವೆ ನಾವು. ಎಷ್ಟು ವಿಚಿತ್ರ ಇದೆ. ಪರ್ಟಿಕ್ಯುಲರ್ ಆಗಿ ಶೌಚಕ್ಕೆ ಹೋದಾಗ ಮಾತಾಡಬಾರ್ದು ಶಾಸ್ತ್ರ ಹೇಳಿದ್ದ. ಕೂದಲು ಮುಟ್ಟುಕೋಬಾರ್ದು. ಹಿಂದಿನ ಕಾಲಕ್ಕೆಲ್ಲ ತಲೆಗೆ ಟವಲ್ ಕಟ್ಕೊಂಡು ಹೋಗೋರು ಹೊರಗಡೆ, ಊರು ಹೊರಗಡೆ, ಹೌದೋ ಇಲ್ಲ. ಕೆಲವರೆಲ್ಲ ಕೂದಲು ತಲೆ ಕರ್ಕೊಂಡು ಕೂತಿರ್ತಾರೆ ಒಳಗೇನೆ. ಹಾಗೆ ಮಾಡಬಾರದು. ಮೊಬೈಲೇ ತೊಗೊಂಡು ಹೋಗ್ಬಿಟ್ಟಿರ್ತಾವೆ ಒಳಗಡೆ ಹುಚ್ಚುಗಳು. 1 ಗಂಟೆ ಹರಟೆ ಶೌಚ ಮುಗಿಯೋವರೆಗೂ ಇದ್ದ. ಭಾಳ ಅಪದ್ಧ ಅದು, ಮಾಡಬಾರದು. ಮಾತಾಡಬಾರ್ದು ಸರ್ವತ್ರ. ಸ್ನಾನ ಮಾಡುವಾಗ ಮಾತಾಡಬಾರ್ದು. ಸಿನಿಮಾ ಹಾಡು ಹಾಕಿ ಡ್ಯಾನ್ಸ್ ಆಗ್ತಾ ಶವರ್ ಭಾತ್ ಹಾಕೊಂಡು ಹುಚ್ಚುಕೊಂಡೇ ಅದು. ಮುಂದಿನ ಜನ್ಮದಲ್ಲಿ ಗಿಡವಾಗಿ ಹುಟ್ಟಿಬಿಡ್ತಾರಂತೆ ಹಾಗೆ ಮಾಡಿಬಿಟ್ರೆ. ಆ ರೀತಿ ಸರ್ವಥ ಮಾತಾಡಬಾರ್ದು. ಕೆಲವು ಊಟಕ್ಕೆ ಕೂತಾಗ ಇದೆಲ್ಲ ಇದೆ. ಒಂದು ಮಾತು ಹೇಳ್ತಾ ಇನ್ನೊಂದು ಮಾತು ನೋಡಿ. ನೀವು ಒಂದು 15 ನಿಮಿಷದ ಸಂಧ್ಯಾವಂದನೆ ಮಾಡ್ತೀರಲ್ವ ದಿನ, ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಬೆಳಗ್ಗೆ ಮಾಡುವಾಗ. ಸಂಧ್ಯಾಕಾಲದಲ್ಲಿ ಆದರೂ ಮೌನ ಮಾಡಿ. ಊಟಕ್ಕೆ ಕೂತಾಗ ಸಂಧ್ಯಾವಂದನೆ ಮಾಡುವಾಗ ಎಷ್ಟು ಪುಣ್ಯ ಬರುತ್ತದೆ ಹೇಳ್ತಾರೆ. 4 ಮನ್ವಂತರಗಳ ಕಾಲ ವಿಷ್ಣು ಲೋಕದ ಪ್ರಾಪ್ತಿ ಅಂತ. 4 ಮನ್ವಂತರಗಳ ಕಾಲ ವಿಷ್ಣು ಲೋಕದ ಪ್ರಾಪ್ತಿ ಆಗುತ್ತದೆ. ಮೌನ ಭೋಜನ ಎಲ್ಲ ಆಪತ್ತುಗಳ ಪರಿಹಾರ. ಯಾತಕನ ಹೇಳಿದ್ರೆ ಊಟಕ್ಕೆ ಕೂತಾಗ ಮಾತಾಡಬಾರ್ದು ಅಂಥೇಳಿ. ಆದ್ದರಿಂದ ಅದು ಎಲ್ಲ ಆಪತ್ತು ಬೇಕಾದಷ್ಟು ನಮಗೆ ತಿಳಿದು ಆಪತ್ತುಗಳು ಬರ್ತವೆ. ಆ ಎಲ್ಲ ಆಪತ್ತುಗಳ ಪರಿಹಾರ ಊಟಕ್ಕೆ ಕೂತಾಗ ಮೌನವ್ರತ ಮಾಡಿದರೆ ಸಾಕು. ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಪ್ರಯತ್ನಪೂರ್ವಕವಾಗಿ ಮಾಡಬೇಕು. ಚಾತುರ್ಮಾಸ್ಯೆ ವಿಶೇಷೇಣ ದಾನಂ ಕುರ್ಯಾತ್ತು ಭಕ್ತಿತಃ. ಇದರ ಜೊತೆಗೆ ಇನ್ನೊಂದು ಸಾಮಾನ್ಯವಾಗಿ ಚಾತುರ್ಮಾಸ್ಯ ವ್ರತದಲ್ಲಿ ಹುಳಿ ಇರಲ್ಲ, ಖಾರ ಇರಲ್ಲ, ಏನೋ ರುಚಿ ಹತ್ತ ರುಚಿ ಕೆಲವರು ಮಾಡ್ತಾರೆ ಪಾಪ, ಬೈಕೊಂಡು ಮಾಡ್ತಾರೆ.
ಹಾಗೆ ಮಾಡಬೇಡಿ ಅಂತ ಶಾಸ್ತ್ರ ಹೇಳ್ತಾರೆ. ಏನು ಕೆಟ್ಟ ಮಳೆ ಸಾಕಾಗಿ ಹೋಗಿದೆ, ಮಳೆಗೆ ಬೈತಾರೆ ಕೆಲವ್ರು, ಹಂಗೆ ಮಾಡಬಾರ್ದು. ಅಯ್ಯೋ ಕೆಟ್ಟ ಬಿಸಿಲು ಸಾಕಾಗಿ ಹೋಗಿದೆ, ಕೆಟ್ಟ ಬಿಸಿಲು ಅಂದು ನೀ ಕೆಟ್ಟಿ, ಕೆಟ್ಟ ಮಳೆ ಅಂದು ನೀನೇ ಕೆಟ್ಟಿ. ಸರ್ವತ ಪ್ರಕೃತಿಗಾಗಲಿ ಈ ವ್ರತ ಮಾಡುವಾಗ ಪದಾರ್ಥಗಳಿಗಾಗಲಿ ಸರ್ವಥ ಅನ್ನಂ ನನಿಂದ್ಯ, ಸರ್ವಥ ಬೈಕೊಂಡು ಮಾಡಬೇಡಿ ಅಂತ. ಅದು ಭಗವಂತನ ವಿಷ್ಣು ಪ್ರಸಾದ. ಭಕ್ತಿಯಿಂದ ದೇವರಿಗೆ ಕೈ ಮುಗಿದು ಕೃಷ್ಣಾರ್ಪಣ ಹೇಳಿ ಊಟ ಮಾಡಿ. ಸ್ವಲ್ಪ ನಾಲಿಗೆ ಕಂಟ್ರೋಲ್ ಇರಬೇಕು. ಎಷ್ಟು ವಿಚಿತ್ರ ನೋಡಿ, ಈಗ ಈ ಡೆಂಗ್ಯೂ ಬಂದಿದೆ, ಜಾಂಡೀಸ್ ಬಂದಿದೆ, ಅವ್ರು ಹೇಳ್ತಾರೆ ಪಾಪ ಖಾರ ತಿನ್ನಬೇಡ್ರಿ, ಹುಳಿ ತಿನ್ನಬೇಡ್ರಿ, ಬರೇ ಅನ್ನ ತವ್ವಿ ಸೊಪ್ಪಗೆ ತಿನ್ನಬೇಕು. ಅದು ಕೇಳ್ತಾನೆ. ನಿಮ್ಮ ಆರೋಗ್ಯಕ್ಕಾಗಿ ಶಾಸ್ತ್ರ ಹೇಳಿದ್ದು ಮೊದಲು, ಅದು ಕೇಳೋದಿಲ್ಲ. ಹಣೆ ಬರ ಹಿಂಗಾಗುತ್ತದೆ. ನಮ್ಮ ಆರೋಗ್ಯಕ್ಕಾಗೇ ಇದನ್ನು ಹೇಳಿದ್ದು, ಬೇರೆ ಯಾವುದಕ್ಕಾಗಿಯೂ ಅಲ್ಲ. ಜೊತೆಗೆ ಮುಖ್ಯವಾಗಿ ಮನುಷ್ಯರ ಸ್ವಭಾವ ನಾಲಿಗೆ ರುಚಿ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ರೀ. ಯಾವಾಗಲೂ ಕೂಡ ಹೇಳ್ತಾರೆ ಜಿತಂ ಸರ್ವಂ ಜಿತಂ ರಸೆ ಅಂತ ಒಂದು ಮಾತು ಸಂಸ್ಕೃತದಲ್ಲಿ. ನಾಲಿಗೆ ಒಂದನ್ನು ಕಂಟ್ರೋಲ್ ಮಾಡಿದರೆ ಎಲ್ಲ ಇಂದ್ರಿಯಗಳು ಕಂಟ್ರೋಲ್ ಆಗುತ್ತೆ ನಮ್ಮ ಹತ್ರ. ಈ ನಾಲಿಗೆ ಕಂಟ್ರೋಲ್ ಮಾಡೋದೇ ಕಷ್ಟ ರೀ. ಏನೋ ಏಕಾದಶಿ ಉಪವಾಸ ಮಾಡಬೇಕು ಅಂತ ಆಸೆ ಪಾಪ, ಕಷ್ಟಪಟ್ಟು ಅದು ತಿನ್ನುವ ಇದು ತಿನ್ನುವ, ಪಕ್ಕದ ಮನೆ ಬೋಂಡ ವಾಸನೆ ಬಂತು, ಇವನು ಹೋಗಿ ಒಂದು 10 ಹೊಡೆದ. ಭಾಳ ಕಷ್ಟ ನಾಲಿಗೆ ಕಂಟ್ರೋಲ್ ಮಾಡೋದು. ಆ ರೀತಿ ಸ್ವಲ್ಪ ಪ್ರಯತ್ನಪೂರ್ವಕ ಮಾಡಬೇಕದು, ಅನಂತ ಪುಣ್ಯ ಇದೆ. ಯಾವಾಗ ಒಂದು ಕತೆ ಹೇಳ್ತಿರ್ತಾನೆ, ಯಾವಾಗ ಹೇಳ್ತಿರ್ತೇನೆ, ಈ ಹಲ್ಲು ಮತ್ತು ನಾಲಿಗೆಗೆ ಜಗಳ ಬಂತಂತೆ. ನಾನು ದೊಡ್ಡವನು, ಹಲ್ಲು ಹೇಳಿತ್ತು ನಾನೇ ದೊಡ್ಡವನು ಅಂತ. ಯಾಕೆ? ನಾಲಿಗೆಗೆ ಹೇಳುತ್ತದೆ ಹಲ್ಲು, ನಾ ಕಚ್ಚಿ ಕೊಟ್ರೇನೆ ನಿಂಗೆ ರುಚಿ ಹತ್ತೋದು ಅಂತ. ಹಲ್ಲು ಹೇಳುತ್ತದೆ ಹೌದು ನಿಜ, ನೀ ಕಚ್ಚಿ ಕೊಟ್ಟರೆ ರುಚಿ ಹತ್ತೋದು. ಚಕ್ಲಿ ಪಿಕ್ಲಿ ಅಡಿಕೆ ತಿನ್ಬೇಕಾದ್ರೆ ಹಲ್ಲು ಬೇಕ್ರಿ. ಆ ರೀತಿ ನೀ ಕಚ್ಚಿ ಕೊಟ್ಟರೆ ರುಚಿ ಹತ್ತೋದು. ಆದರೆ ನಾಲಿಗೆ ಕೇಳ್ತದಂತ ಹಲ್ಲಿಗೆ, ಪರ್ಮನೆಂಟ್ ನೀನು ನಾನು. ಆ ರೀತಿ 50, 60, 70 ಆದ್ಮೇಲೆ ನೀನು ಬಿದ್ದೋಗೋನು ಹಲ್ಲು. ಇರೋವರೆಗೂ ಇರೋನು ನಾನೇ, ಆಜೀವ ಸದಸ್ಯರು ದೇಹಕ್ಕೆ. ಪರ್ಮನೆಂಟ್ ನಾನು ಅಂತ ನಾಲಿಗೆ ಹೇಳಿತಂತ. ನಾನೇ ದೊಡ್ಡವನು, ನೀ ಕಚ್ಚಿ ಕೊಟ್ಟೋದು ಬ್ಯಾಡ ನನಗೆ ಅಂದ್ರೆ ಅವ್ರು. ಚಕ್ಲಿ ತಿನ್ಬೇಕು ಪಾಪ, ಹಲ್ಲಿಲ್ಲ ಏನು ಮಾಡೋದು, ನಾ ಇದ್ರೇನೆ ನಿಂಗೆ ಚಕ್ಲಿ ತಿನ್ಲಿಕ್ಕಾಗೋದು, ಸ್ವಲ್ಪ ಪುಡಿ ಮಾಡಿ ಕೊಡು ಅಂತ ಹೇಳ್ತೀನಿ ನಾನು ಹೆಂಡತಿಗೆ ಅಂತ. ನಾಲಿಗೆ ಕೇಳಲ್ರಿ ಅದು. ಆ ರೀ ಶುಗರ್ ಇದೆ, ಸಕ್ಕರೆ ತಿನ್ನಬೇಡ, ಸ್ವಲ್ಪ ಬರೇ ಪಾಕ ಒಳಗೆ ಹಾಕಿಬಿಡ್ರಿ, ಬರೇ ಜಿಲೇಬಿ ಕರೆದು ಕೊಡ್ರಿ ಅಂತಾರ. ಪಾಕದ ಜಿಲೇಬಿ ಬೇಡ ಅಂತ. ಹೀಗೆ ನಾಲಿಗೆ ಭಾಳ ಕಷ್ಟ ರೀ ಅದು. ಆ ರೀತಿ ಕಂಟ್ರೋಲ್ ಮಾಡೋದು. ಕೊನೆಗೆ ಹಲ್ಲು ಹೇಳುತ್ತದಂತ ನಾಲಿಗೆಗೆ ಒಂದು ಮಾತು, ನೀನೇ ದೊಡ್ಡವನು ಮಹಾರಾಯ, ನಮಸ್ಕಾರ ಮಾಡ್ತೇನೆ. ಒಂದೇ ಒಂದು ಪ್ರಾರ್ಥನೆ ಏನು ಅಂದರೆ, ಯಾರು ಬಂದರೂ ಸ್ವಲ್ಪ ನೋಡಿ ಮಾತಾಡೋ, ಹಿತವಾಗಿ ಮಿತವಾಗಿ ಮಾತಾಡು ಅಂತ. ಯಾಕೆ? ಮನಸ್ಸಿಗೆ ಬಂದಂಗೆ ನೀ ಮಾತಾಡ್ತಿ, ಅವ್ರು ಹಲ್ಲು ಉದುರಿಸ್ಬಿಡ್ತೀನಿ ಅಂತ ಅವ್ರು ನನಗಂತ. ಮಾತಾಡೋದು ನೀನು, ಸಾಯೋದು ನಾನು ಅಂತ. ಜೋರು ಮಾತಾಡ್ಬಿಟ್ರೆ ಹಲ್ಲು ಉದುರಿಸ್ತೀನಿ ಅಂತಾರೆ. ಹಾಗೆ ಮಾತಾಡೋದು ನೀನು, ಸಾಯೋದು ನಾನು ಅಂತ. ಸ್ವಲ್ಪ ಮೆತ್ತಗೆ ಮಾತಾಡು ಅಂತ ನಾಲಿಗೆಗೆ ಪ್ರಾರ್ಥನೆ ಮಾಡ್ತದಂತ ಹಲ್ಲು. ಆದ್ದರಿಂದ ಚಾತುರ್ಮಾಸ್ಯ ಕಾಲದಲ್ಲಿ ಅದೇ ಒಂದು ಕಂಟ್ರೋಲ್. 1 ತಿಂಗಳು 30 ದಿನಗಳ ಕಾಲ, ಅದರಲ್ಲಿ 2 ಏಕಾದಶಿಗಳು, 28 ದಿನಗಳ ಕಾಲ. ಒಂದು ದಿನ ಮುಗಿದು ಹೋಯ್ತು ಇವತ್ತು. ಭಕ್ತಿ ಶ್ರದ್ಧೆಯಿಂದ ಅದು ಮಾಡಬೇಕು. ಚಾತುರ್ಮಾಸ್ಯ ಕಾಲದ ವಿಶೇಷ ದಿನಗಳಲ್ಲಾದರೂ ಹುಣ್ಣಿಮೆ, ಅಮಾವಾಸ್ಯೆ, ದ್ವಾದಶಿ, ಈ ದಿನದಲ್ಲಿ ವಿಶೇಷವಾದ ದಾನ ಧರ್ಮಗಳಿಗೆ ಅಪಾರವಾದ ಪುಣ್ಯ ಉಂಟು ಎಂಬ ಮಾತನ್ನು ಕೂಡ ಅಲ್ಲಿ ತಿಳಿಸಿಕೊಡ್ತಾರೆ. ಹೀಗೆ ಚಾತುರ್ಮಾಸ್ಯ ವ್ರತದ ಬಗ್ಗೆ ಅನೇಕ ವಿಚಾರಗಳೇ. ಇದರಲ್ಲಿ ಪ್ರಧಾನವಾಗಿ ಧಾರಣಿ ಪಾರಣಿ ವ್ರತ ಮಾಡ್ತಾ ಇದ್ದಾರೆ ಪಾಪ ಅಶ್ವಿನ್ ಅವರು. ಧಾರಣಿ ಪಾರಣಿ ಭಾಳ ಶ್ರೇಷ್ಠ. 4 ತಿಂಗಳು ಧಾರಣಿ ಪಾರಣಿ ಮಾಡೋದು ಒಂದ್ರಿ. ನಾವು ಧಾರಣಿ ಪಾರಣಿ ವ್ರತ ಮಾಡ್ತೀವಿ ರೀ. ಈ ಧಾರಣಿ ಪಾರಣಿ ಅಂದರೆ ಏನು ಗೊತ್ತೇನು? 1 ದಿವಸ ಉಪವಾಸ, 1 ದಿವಸ ಪಾರಣೆ. ನಮ್ಮದು ಧಾರಣಿ ಪಾರಣಿ ಪ್ರವಚನಕ್ಕೆ ಧಾರಣಿ ಪಾರಣಿ ಆಗಿಬಿಡ್ತಾವೆ. 1 ದಿವಸ ಬರೋದು, 1 ದಿವಸ. ಆದ್ದರಿಂದ ನಾವು ಆಬ್ಸೆಂಟ್ ಹಾಕಿಬಿಡ್ತೇವೆ, ಭಾಳ ಕಷ್ಟ. ಪಾಠಕ್ಕೆ ಧಾರಣಿ ಪಾರಣಿ ಅದಕ್ಕಾಗಬಾರ್ದು. ಆದ್ದರಿಂದ ಊಟಕ್ಕಾಗಬೇಕಷ್ಟೇ ಧಾರಣಿ ಪಾರಣಿ. ಭಾಳ ಪುಣ್ಯ. ಮೊದಲನೇ ತಿಂಗಳು, ಕೊನೆಯ ತಿಂಗಳು ಧಾರಣಿ ಪಾರಣಿ ವ್ರತ ಹೇಳ್ತಾರೆ. ಲಕ್ಷ ಬತ್ತಿ, ಲಕ್ಷ ನಮಸ್ಕಾರ, ಗೋಪದ್ಮ ವ್ರತ ಅಂತ ಕರೀತಾರೆ, ರಂಗುವಲ್ಲಿ ವ್ರತ, ಅನೇಕ ಮಾತುಗಳಿದೆ ಆ ರೀತಿ. ಆದ್ದರಿಂದ ಲಕ್ಷ ಪ್ರದಕ್ಷಿಣೆ ಒಂದು ಮಾತು. ಹರಿಣಾ ನಿರ್ಮಿತಂ ಪೂರ್ವಂ ವ್ರತಂ ಲಕ್ಷ ಪ್ರದಕ್ಷಿಣಂ ಸರ್ವೇಷಾಮಪಿ ಪಾಪಾನಾಂ.
ಮೂಲ ದುಷ್ಕೃಂತನಂ ಪರಂ ಪಾಪಾಂಧಕಾರ ನಾಶಾಯ ಪಾಪೇಂಧನ ಅನಾನಲಂ. ಭವಿಷ್ಯೋತ್ತರ ಪುರಾಣದ ಮಾತು. ಬ್ರಹ್ಮಹತ್ಯಾದಿ ಸಕಲ ಪಾಪಗಳ ಪರಿಹಾರ ಭಕ್ತಿಯಿಂದ ಭಗವಂತನಿಗೆ ಪ್ರದಕ್ಷಿಣೆ ಲಕ್ಷ ನಮಸ್ಕಾರ ಹಾಕ್ತೇನೆ. ಲಕ್ಷ ಪ್ರದಕ್ಷಿಣೆ ಲಕ್ಷ ನಮಸ್ಕಾರ. ನಮಸ್ಕಾರ ಬೇರೆ ಮತ್ತು ಪ್ರದಕ್ಷಿಣೆ ಬೇರೆ. ಆ ರೀತಿ ಭಕ್ತಿಯಿಂದ ನಮಸ್ಕಾರ ಮಾಡಬೇಕು. ನಮಸ್ಕಾರದ ಫಲ ಹೇಳ್ತಾ ಇದಂ ವ್ರತಂ ಮಹಾಪುಣ್ಯಂ ಪಾಪಾರಣ್ಯ ದವಾನಲಂ ಪಾಪ ಪರ್ವ ಕುಲಿಶಂ ಪಾಪಾದ್ಭಿತರಣೋಪಮಂ ಸರ್ವ ಪಾಪಹರಂ ನೃಣಾಂ ಸದ್ಯೋ ವಿಷ್ಣು ಪ್ರಸಾದನಂ ನಾನೇನ ಸದೃಶಂ ಕಿಂಚಿತ್ ಲೋಕೇಶು ತ್ರಿಷಿ ವಿದ್ಯತೆ. ಬ್ರಹ್ಮಾಂಡ ಪುರಾಣದ ಮಾತು. ನಮಸ್ಕಾರದಿಂದ ಎಷ್ಟು ಚಮತ್ಕಾರ ಆಗುತ್ತೋ ಗೊತ್ತೇನು? ಬೇರೆ ಏನು ಬೇಡ, ನಿಮಗೆ ಬೈಯೋರಿಗೂ ನೀವು ನಮಸ್ಕಾರ ಮಾಡಿರಿ ನೋಡ್ರಿ. ಅವನು ಏನು ಬೈದ್ರು ನಾವು ನಮಸ್ಕಾರ ಮಾಡ್ತೀವಲ್ಲ, ಸಾಕಾಗಿ ಹೋಯ್ತು. ಏನು ಮಾಡಿದ್ರು ಮಾರಾಯ ನಮಸ್ಕಾರ ಮಾಡ್ತಾನಲ್ಲ. ಅವನು ನಿಮಗೆ ಬೈಲಿಕ್ಕೆ ಆಗಲ್ಲ, ಭಾಳ ಕಷ್ಟ. ಮನಸ್ಸನಾಗಾದರೂ ಒಳ್ಳೇದಾಗಲಿ ಅಂತ ಅನ್ಲೇಬೇಕು ಅವನು ಅನಿವಾರ್ಯವಾಗಿ. ಆ ರೀತಿ ನಮಸ್ಕಾರದಿಂದ ದೊಡ್ಡವರಿಗೆ ಒಂದು ನಮಸ್ಕಾರ ಮಾಡ್ರಿ. ಅವ್ರ ಬಾಯಿಂದ ಹೇಳೋದು ಬೇಡ, ಮನಸ್ಸಿನಲ್ಲಿ ಅವರಿಗೆ ಆನಂದ ಆದ ಸಾಕು ನಿನಗೆ ಪರಮ ಮಂಗಲ ಅಂತ. ದೊಡ್ಡವರಿಗೆ ಅವ್ರ ಬಾಯಿಂದ ಹೇಳೋದು ಬೇಡ, ಭಕ್ತಿಯಿಂದ ನಮಸ್ಕಾರ ಮಾಡಿದ್ರೆ ಸಾಕು. ದೊಡ್ಡವರಿಗೆ ನಮಸ್ಕಾರ ವ್ರತಕ್ಕೆ ಬಹಳ ಪುಣ್ಯ. ನಮನ ಅದು ಅಕ್ಷರ ತಿರುಗಿಸಿದ್ರು ನಮನವೇ. ಮನಪೂರ್ವಕವಾದ ಭಗವಂತನ ಶರಣಾಗತಿ ನಮಸ್ಕಾರದ ಕಾನ್ಸೆಪ್ಟ್. ಅದು ನಿಜವಾಗಲು ಏನು ನಮನ ಅಂದ್ರೆ ನಮಸ್ಕಾರ. ದೇವರು ಗುಡಿಗೆ ಬಂದು ಕೆಲವರು ದಪ್ಪಂತೂ ಮಲ್ಕೊಂಡ್ಬಿಡ್ತಾರೆ ಪಾಪ. ಅರ್ಧ ಗಂಟೆ ಎಷ್ಟು ಭಕ್ತಿ ನೋಡಿದವಲ್ಲ ಅವ್ರು ಎಷ್ಟು ತೊಗೊಂಡ್ಬಿಟ್ಟಿರ್ತಾರೆ. ಸಾಷ್ಟಾಂಗ ನಮಸ್ಕಾರ 8 ಅಂಗಗಳಿಂದ ದೇವರಿಗೆ ನಮಸ್ಕಾರ. ಮನಪೂರ್ವಕ ಭಗವಂತನ ಶರಣಾಗತಿ ಅದನ್ನು ಹೇಳಿದ್ದಾರೆ. ನಿಜವಾಗ್ಲೂ ನಮಸ್ಕಾರ ಅಂದರೆ ವಿಚಿತ್ರ ನಮಸ್ಕಾರ. ಈಗೆಲ್ಲ ಕೆಲವರು ಹಿಂಗೆ ಮಾಡ್ತಾರೆ, ಕೆಲವು ಒಂದೇ ಕೈ ಕಣ್ಣು ಬಡಿತಾರೆ. ಬರೇ ಗಾಡಿವಾಗ ಹೋಗಂದ್ರೆ ರಾಯರಿಗೆ ಹಿಂಗೆ ಒಂದು ಸಲ ವಿಚಿತ್ರ ನಮಸ್ಕಾರ. ರಾಯರಿಗೇನೋ ಉಪಕಾರ ಅಂತ ಪಾಪ. ಆ ರೀತಿ ನಮಸ್ಕಾರಕ್ಕೆ ಎಷ್ಟು ಮಹತ್ವ ಇದೆ ಅಂತಂದ್ರೆ ನೋಡಿ, ಎಲ್ಲ ಪಾಪಗಳ ಪರಿಹಾರ. ಪ್ರಸನ್ನರಾಗಿ ಒಂದು ಬಾರಿ ಗುರುಗಳು ನೋಡಿದ್ರೆ ಮುಗಿದು ಹೋಯ್ತು. ನಿಶ್ಚಿತವಾಗಿ ಸರ್ವ ಪಾಪಗಳ ಪರಿಹಾರ ಅಂತಾರೆ ನಮಸ್ಕಾರದ ವ್ರತ ಹೇಳುವಾಗ. ಭೀಷ್ಮ ಪಂಚಕ ಚಾತುರ್ಮಾಸದಲ್ಲೇ ಬರುತ್ತದೆ. ಭೀಷ್ಮ ಪಂಚಕ ವಿಶೇಷವಾಗಿ ಕಾರ್ತಿಕ ಮಾಸದ ಏಕಾದಶಿ ಆರಂಭ ಮಾಡಿದರೆ ಹುಣ್ಣಿಮೆಯವರೆಗೂ 5 ದಿನ ಕಂಟಿನ್ಯೂಸ್ ಆಗಿ ಅದು ವ್ರತ, ವಿಶೇಷವಾದ ವ್ರತ. ಅದನ್ನು ಕೂಡ ವಿಶೇಷವಾಗಿ ಅನೇಕ ಭಕ್ತರು ಮಾಡ್ತಾರೆ ಈಗಲೂ. 5 ದಿನದ ಉಪವಾಸ. 1 ದಿನ ಹಾಲು, 1 ದಿನ ಮೊಸರು, 1 ದಿನ ತುಪ್ಪ, 1 ದಿನ ಗೋಮಯ, 1 ದಿನ ಗೋಮೂತ್ರ. ಹೀಗೆ 5 ದಿನ 5 ಮಾತ್ರ ಪ್ರಾಶನ ಮಾಡಬೇಕು. ಆ ರೀತಿ ಕೃಷ್ಣ ಪರಮಾತ್ಮ ಭೀಷ್ಮರಿಗೆ ಉಪದೇಶ ಮಾಡಿ, ಭೀಷ್ಮರು ಮೊದಲು ಮಾಡಿದ ವ್ಯಕ್ತಿಗಳು. ಅದಕ್ಕೆ ಭೀಷ್ಮ ಪಂಚಕ ಅಂತ ಹೆಸರು. ಅದಕ್ಕೆ ಪದ್ಮಪುರಾಣ ಬರೀತಾರೆ, ಭೀಷ್ಮೇಣ ಏತದ್ವ್ರತ ಪ್ರಾಪ್ತಂ ವ್ರತಂ ಪಂಚದಿನಾತ್ಮಕಂ ಸಕಾಶಾತ್ ವಾಸುದೇವಸ್ಯ ತೇನೋಕ್ತಂ ಭೀಷ್ಮ ಪಂಚಕಂ ಎಂಬ ಮಾತು. ಶಕ್ತಿ ಇದ್ದವರು ಪ್ರಯತ್ನಪೂರ್ವಕವಾಗಿ ಮಾಡಿ ಭೀಷ್ಮಾಚಾರ್ಯರಂಥ ಆರೋಗ್ಯ, ಆಯುಷ್ಯ, ವಿದ್ಯಾ, ಬುದ್ಧಿ ಎಲ್ಲವೂ ಪ್ರಾಪ್ತವಾಗುತ್ತದೆಂಬ ಮಾತನ್ನು ಅಲ್ಲಿ ತಿಳಿಸಿಕೊಡ್ತಾರೆ. ಆದ್ದರಿಂದ ಹೆಣ್ಣು ಮಕ್ಕಳಿಗೆ ದೀಪದಾನ ಇರಬಹುದು, ರಂಗವಲ್ಲಿ ಇರಬಹುದು, ತುಳಸಿ ಪೂಜೆ, ಅನೇಕ ಚಾತುರ್ಮಾಸದಲ್ಲಿ ವಿಶೇಷವಾದ ವ್ರತ ನಿಯಮಗಳಿವೆ. ಎಷ್ಟು ವಿಚಿತ್ರ ಅಂದರೆ ನಾವೆಲ್ಲ ಅಯ್ಯೋ ಈ ಅಡಿಗೆ ತಿನ್ನೋದು ಕಷ್ಟ ಅದು ಇದು ಅಂತೇವೆ. ಅದರ ವಿಚಿತ್ರ ನೋಡಿ, ಇಡೀ ವರ್ಷದಲ್ಲಿ ಹೆಚ್ಚು ಹಬ್ಬಗಳು ಬರೋದು ಚಾತುರ್ಮಾಸದಲ್ಲೇನೆ. ಹಬ್ಬಗಳು ಅಂದರೆ ಏನು? ಭಗವಂತನ ಆರಾಧನೆ, ದೇವರ ಪ್ರೀತಿಗಾಗಿ ಎಲ್ಲ ಬಂಧು ಬಾಂಧವರು ಸೇರಿ ಆಚರಣೆ ಮಾಡ್ತೇವೋ ಇಲ್ಲ. ಚಾತುರ್ಮಾಸ ಬಿಟ್ಟರೆ 4 ತಿಂಗಳು ಬಿಟ್ಟರೆ ಮಧ್ಯದಲ್ಲಿ 2 ತಿಂಗಳು ನಿಜವಾಗ್ಲೂ ಏನು ತೊಂದರೆ ಇಲ್ಲವೇ ಇಲ್ಲ. 1 ತಿಂಗಳು ಹಾಲು ಬಿಡೋದು, 1 ತಿಂಗಳು ಮೊಸರು ಬಿಡೋದು. ಮೊಸರನ್ನು ಕೂಡ ಚೆನ್ನಾಗಿ ಮೊಸರು ಕಡಿದು ಎಷ್ಟು ಮೊಸರು ಇರುತ್ತೋ ಅದ್ರ 3 ಪಟ್ಟು ಕನಿಷ್ಠ ಪಕ್ಷ ನೀರು ಹಾಕಬೇಕಂತ. ಮಜ್ಜಿಗೆ ಮುಂದಿನ ತಿಂಗಳು ಅವಶ್ಯವಾಗಿ ಮೊಸರಿಲ್ಲ ಮಜ್ಜಿಗೆ ತೊಗೋಬಹುದು. ಹಾಲು ಮಾತ್ರ ಸ್ವಲ್ಪ ಕಾಫಿ ಚಟ ಇದ್ದವ್ರಿಗೆ ಕಷ್ಟ ಇರಲಿ ಅಂತೂ ಕಂಟ್ರೋಲ್ ಮಾಡಬಹುದು. ಆ ರೀತಿ 2 ತಿಂಗಳು ದೊಡ್ಡ ಸಮಸ್ಯೆ ಆಗಲ್ಲ. ಮೊದಲನೇ ತಿಂಗಳು ಕೊನೆಯ ತಿಂಗಳು ಮಾತ್ರ ಸ್ವಲ್ಪ ಕೆಲವರು ಪಾಪ ಕಷ್ಟಪಡ್ತಾರೆ, ಮೂಗು ಮುರಿತಾರೆ. ಆದರೆ ಶ್ರದ್ಧಾಭಕ್ತಿಯಿಂದ ಮಾಡಬೇಕು ಪ್ರಯತ್ನಪೂರ್ವಕವಾಗಿ. ನೋಡಿ, ಎಲ್ಲ ಹಬ್ಬಗಳು ಬರೋದು ಅದು ಈ ಚಾತುರ್ಮಾಸ್ಯ ಕಾಲದಲ್ಲಿ. ದೇವರ ಪ್ರೀತಿ ಮುಖ್ಯವಾಗಿ ಆಗೋದು ಚಾತುರ್ಮಾಸ್ಯ ಕಾಲದಲ್ಲಿ. ಹಬ್ಬಗಳಲ್ಲೆಲ್ಲ ದೇವತೆಗಳು ಭಗವಂತ ಪ್ರಸನ್ನರಾಗಿ ಅನುಗ್ರಹ ಮಾಡ್ತಾರೆ. ಅವರೆಲ್ಲ ಪ್ರಸನ್ನರಾಗೋದು ಹಬ್ಬಗಳಲ್ಲಿ. ಆ ಹಬ್ಬಗಳು ಬರೋದೇ ಚಾತುರ್ಮಾಸ್ಯದಲ್ಲಿ. ಅಂದರೆ ಚಾತುರ್ಮಾಸ್ಯ ಎಷ್ಟು ಮಾಡಬೇಕು. ಸುಮ್ಮನೆ ನೋಡಿ ನೀವು, ಈಗ ಆಷಾಢ ಮುಗಿದು ಆಷಾಢ ಏಕಾದಶಿ ದ್ವಾದಶಿ ಒಂದು ಹಬ್ಬ,
ಇದಾದ ಮೇಲೆ ಮುಂದೆ ಸತ್ಯ ಸಂಕಲ್ಪ ತೀರ್ಥರ ಆರಾಧನೆ ಬರ್ತದೆ, ಟೀಕಾಕೃತ್ಪಾದರ ಆರಾಧನೆ ಆಷಾಢದಲ್ಲಿ, ಕೃಷ್ಣ ಪಕ್ಷ ಅಂದರೆ ಪಂಚಮಿಯಲ್ಲಿ. ಆಷಾಢ ಅಮಾವಾಸ್ಯೆ ಆಗಿ ಶ್ರಾವಣ ಮಾಸ ಆರಂಭವಾದರೆ ಮೊದಲು ಮಂಗಲ ಗೌರಿ ವ್ರತ, ಮಂಗಲ ಗೌರಿ ವ್ರತ, ನಾಗರ ಪಂಚಮಿ, ವರಮಹಾಲಕ್ಷ್ಮಿ ವ್ರತ, ಕೃಷ್ಣ ಜನ್ಮಾಷ್ಟಮಿ ವ್ರತ, ಗೊತ್ತಾಯಿ ಕೃಷ್ಣಾಷ್ಟಮಿ, ಗೌರಿ ಹಬ್ಬ, ಗಣೇಶನ ಹಬ್ಬ, ಋಷಿಪಂಚಮಿ, ಅನಂತ ಪದ್ಮನಾಭ, ಅದು ಚಾತುರ್ಮಾಸ್ಯ ಏಳುವ ಕಾಲ ಅನಂತ ಪದ್ಮನಾಭ. ಮುಂದೆ ಚಾತುರ್ಮಾಸ್ಯ 4 ತಿಂಗಳು ಲೆಕ್ಕ ಹೇಳ್ತೇನೆ. ನವರಾತ್ರಿ, ವಿಜಯದಶಮಿ ಅದೆಲ್ಲ ಚಾತುರ್ಮಾಸದಲ್ಲೇ ಇರೋದು. ಇನ್ನೂ ಇದು ನರಕ ಚತುರ್ದಶಿ, ಇಡೀ ಹಬ್ಬಗಳ ರಾಜ ದೀಪಾವಳಿ ಚಾತುರ್ಮಾಸದಲ್ಲಿ ಬರೋದು. ಅಶ್ವಿನ ಮಾಸದಲ್ಲಿ ಚಾತುರ್ಮಾಸ ಇರುತ್ತದೆ. ಇನ್ನು ದ್ವಿದಳ ವ್ರತ, ಅವಾಗೆಲ್ಲ ಲಕ್ಷ್ಮೀ ಪೂಜೆ, ಬಲಿಪಾಡ್ಯ, ಹೆಚ್ಚಿನ ಹಬ್ಬಗಳು ಬರೋದು. ಕೊನೆಗೆ ಎಲ್ಲ ಪಿತೃಗಳಿಗೆ ತೃಪ್ತಿ ಮಾಡೋದು ಪಕ್ಷ ಮಾಸ, ಅದು ಚಾತುರ್ಮಾಸ್ಯದಲ್ಲೇನೆ, ಹೌದೋ ಇಲ್ಲೋ. ಕೊನೆಗೆ ಚಾತುರ್ಮಾಸ್ಯ ಮುಕ್ತಾಯವಾಗೋದು ಅಶ್ವಿನ ಮಾಸದ ಮುಂದೆ ತುಳಸಿ ವಿವಾಹ, ಉತ್ಥಾನ ದ್ವಾದಶಿ. ಮಂಗಲ ಗೌರಿ ಆರಂಭ ಮಾಡಿದರೆ ಗೌರಿ ಪೂಜೆ ಮಾಡಿ ಮದುವೆಗೆ ಬರಬೇಕು ತಾನೆ ಹುಡುಗಿ. ಮಂಗಲ ಗೌರಿ ಆರಂಭ ಮಾಡಿದರೆ ತುಳಸಿ ವಿವಾಹಕ್ಕೆ ಚಾತುರ್ಮಾಸ್ಯದ ಸಮಾಪ್ತಿ. ಅಷ್ಟಿದೆ. ಈ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಬರ್ತದೆ, ಈ ಚಾತುರ್ಮಾಸ್ಯ 4 ತಿಂಗಳು ಅಂತ ಹೇಳಿದ್ರೆ, ಆದರೆ ಈ ಸ್ವಾಮಿಗಳೆಲ್ಲ ಕೂಡೋದು 2 ತಿಂಗಳು ಕೂಡ್ತಾರೆ ಅಂತ. ಹೇಗೆ ಅಂತ, ಅದಕ್ಕೆ ಹಿಂದಿನ ಕಾಲಕ್ಕೆ 4 ತಿಂಗಳುಗಳ ಕಾಲ ಒಂದು ಕಡೆ ಕೂಡ್ತಾ ಇದ್ರು. ಈಗ ಚಾತುರ್ಮಾಸ್ಯ 2 ತಿಂಗಳು ಕೂಡೋ ಅಭಿಪ್ರಾಯ. ಚಾತುರ್ಮಾಸ್ಯ ಆಗಿಲ್ಲ ಅಂತ ಗಲಾಟೆ ಮಾಡ್ಕೋಬೇಡಿ. ಶಾಸ್ತ್ರಗಳಲ್ಲಿ 1 ಮಾಸ ಅಂದರೆ ಸುಮಾರು ನಕ್ಷತ್ರದ ಪ್ರಕಾರ 27 ದಿವಸ ಹೀಗೆಲ್ಲ ಇದೆ. ದಿನಗಳನ್ನು ಹಿಡಿದ್ರೆ 30 ದಿವಸ, 30 ದಿವಸಕ್ಕೆ 1 ಮಾಸ ಸುಮಾರಾಗಿ. ಪಕ್ಷ ಅಂದರೆ 15 ದಿವಸ. ಶಾಸ್ತ್ರದ ಒಂದು ಲೆಕ್ಕ ಅಂದರೆ 4 ಪಕ್ಷ ಅಂದರೆ 15 × 4, ಗೊತ್ತಾಯಿತೋ ಇಲ್ಲ? ಅಂದರೆ 15 ದಿವಸಕ್ಕೆ 1 ಪಕ್ಷಕ್ಕೇನೆ 1 ಮಾಸ ಅಂತ ಒಂದು ಗ್ರಹಣ ಮಾಡ್ತಾರೆ. ಶಾಸ್ತ್ರದಲ್ಲಿ ಒಂದು ಪದ್ಧತಿ ಅದು. 1 ಪಕ್ಷ 15 ದಿವಸಕ್ಕೆ 1 ಮಾಸ ಅಂತ. ಹಾಗೆ 4 ಪಕ್ಷ. ಆಷಾಢ ದಶಮಿ ಕುಳಿತುಕೊಂಡ್ರೆ ಮುಂದೆ 4 ಪಕ್ಷಗಳು ಅಂದರೆ 15 ದಿವಸಕ್ಕೆ 1 ಪಕ್ಷ. ಹಾಗೆ ಪಕ್ಷಗಳನ್ನೇ ಮಾಸ ಅಂತ ಲೆಕ್ಕ ಹಾಕಿ ಅದು ಚಾತುರ್ಮಾಸ್ಯ. ಯತಿಗಳು ಕೂಡತಕ್ಕಂಥದ್ದು ಕಾಲ. 4 ತಿಂಗಳು ಕೂಡಬೇಕು, ವಿಚಾರವೇ ಇಲ್ಲ, ಅವಶ್ಯವಾಗಿ. ಈ ಚಾತುರ್ಮಾಸ್ಯ ಅಂದರೆ ಯತಿಗಳು ಕೂಡುವ ಚಾತುರ್ಮಾಸ್ಯ ಅಂದರೆ 1 ಪಕ್ಷಕ್ಕೆ 1 ಮಾಸ ಅಂತ ಲೆಕ್ಕ ಹಿಡಿದು 4 ಪಕ್ಷ ಅಂತ ಆದರೆ ಅದು 4 ಮಾಸ ಚಾತುರ್ಮಾಸ್ಯ ಆಯಿತು ಅಂತ ಒಂದು. ವ್ರತಾಚರಣೆ ನಿಯಮ ಮಾತ್ರ ಪೂರ್ಣ 4 ತಿಂಗಳು. ಗೊತ್ತಾಯಿ, ಶಾಖವ ವ್ರತ, ಈ ಕಡೆ ದದಿ ವ್ರತ, ಕ್ಷೀರ ವ್ರತ, ದ್ವಿದಳ ವ್ರತ. ಚಾತುರ್ಮಾಸ್ಯ ಅನಂತ ಪದ್ಮನಾಭ ವ್ರತಕ್ಕೆ ಎದ್ದು ಬಿಡ್ತಾರೆ ಹುಣ್ಣಿಮೆ, ಗೊತ್ತಾಯ್ತೋ ಇಲ್ಲ? ಆದ್ದರಿಂದ ಅನಂತ ಚತುರ್ದಶಿ ಸುಮಾರಾಗಿ ಆ ಹುಣ್ಣಿಮೆ, ಭಾದ್ರಪದ ಮಾಸದ ಹುಣ್ಣಿಮೆ ಪ್ರೋಷ್ಠಪದಿ ಮುಗಿಯಿತು ಅಂದರೆ ಎದ್ದು ಬಿಡ್ತೀವಿ. ಮುಂದೆ ವ್ರತ ಇನ್ನೂ ಕಂಟಿನ್ಯೂ ಹೇಳಿದ್ರೆ ತುಳಸಿ ವಿವಾಹದವರೆಗೂ ಚಾತುರ್ಮಾಸ್ಯ ಕಂಟಿನ್ಯೂ ಆಗುತ್ತದೆ. ಅದಕ್ಕಾಗಿ ಒಂದೊಂದು ಕಾರಣಗಳಿಂದ ಲೆಕ್ಕ ಇದೆ ಅದಕ್ಕೆ. ಮುಖ್ಯವಾಗಿ ನಾವು ಹೇಳಿದ್ದು ಚಾತುರ್ಮಾಸದಲ್ಲಿ ಭಾದ್ರಪದ ಮಾಸದಲ್ಲಿ, ಭಾದ್ರಪದ ಮಾಸ ಎಲ್ಲ ಕಡೆಗೂ ಪ್ರೋಷ್ಠಪದಿ ಭಾಗವತ ಅಂತ. ಪ್ರೋಷ್ಠಪದ ಅಂದರೆ ಏನು ಗೊತ್ತಾ? ಶ್ರೇಷ್ಠವಾದ ಒಂದು ಪರ್ವಕಾಲ. ಭಾದ್ರಪದ ಮಾಸದ ಶುಕ್ಲ ಪಕ್ಷ. ಕೃಷ್ಣ ಪಕ್ಷ ಅದು ಪಿತೃಗಳ ಕಾಲ, ಪಿತೃಗಳಿಗೆ ತೃಪ್ತಿಪಡಿಸುವ ಕಾಲ, ಪಿತೃಪಕ್ಷ. ಇಲ್ಲಿ ದೇವತೆಗಳಿಗೆ ಕಾಲ. ದೇವತೆಗಳು ಪ್ರಸನ್ನರಾದಾಗ ಭಾಗವತವನ್ನು ಕೇಳಿದ್ರೆ ಭಗವಂತನ ಪೂರ್ಣಾನುಗ್ರಹವಾಗುತ್ತದೆ. ಪ್ರೋಷ್ಠಪದಿ ಕಾಲ ಅಂತ ಕೇಳ್ತೇವೆ. ಹೀಗೆ ಎಲ್ಲ ಸಾಮಾನ್ಯವಾದ 3/4 ಭಾಗ ಇಡೀ ವರ್ಷದ ವ್ರತ ನಿಯಮಗಳು, ಹಬ್ಬ ಎಲ್ಲ ಬರೋದು ಚಾತುರ್ಮಾಸ್ಯ ಕಾಲದಲ್ಲಿ. ಅದರಿಂದ ಭಕ್ತಿಯಿಂದ ಆ ಚಾತುರ್ಮಾಸ್ಯ ಕಾಲದಲ್ಲಿ ವಿಶೇಷವಾಗಿ ಪುಟ್ಟ ಮಕ್ಕಳನ್ನು ಹಿಡಿದುಕೊಂಡು ದೊಡ್ಡವರವರೆಗೂ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರ ಶಕ್ತಿ ಅವಶ್ಯವಾಗಿ ಊಟಕ್ಕೆ ಕೂತಾಗ ಮಾತಾಡೋದಿಲ್ಲ. ಮನೆ ಗುರುಗಳು ಸಂಕಲ್ಪ ಮಾಡಿಸ್ತಾ ಇದ್ರು ಎಲ್ಲ ಪುಟ್ಟ ಪುಟ್ಟ ಮಕ್ಕಳಿಗೆ. ಆ ರೀತಿ ಕನಿಷ್ಠ ಪಕ್ಷ ಚಾತುರ್ಮಾಸ್ಯದಲ್ಲಿ ಮೊಬೈಲ್ ನೋಡಲ್ಲ ಅಂತ ಒಂದು ಸಂಕಲ್ಪ ಮಾಡಿ ದೊಡ್ಡ ವ್ರತ. ಭಾಳ ಕಷ್ಟ ಅದು, ಮತ್ತು ಸುಮ್ಮನೆ ಅಲ್ಲ. ನಾನು ಈಗಿನ ಕಾಲದ್ದು ಹೇಳ್ತಾ ಇರ್ತೇನೆ, ಟಿ ವಿ ನೋಡಲ್ಲ. ಕೆಲವು ಹುಡುಗರೆಲ್ಲ ಸಂಕಲ್ಪ ಮಾಡಿದ್ರು ನಿನ್ನೆ. ಆ ರೀತಿ ಪುಟ್ಟ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬೇಕು ನಾವು. ಆ ರೀತಿ ಸಣ್ಣ ಪುಟ್ಟ ವ್ರತಗಳನ್ನು ಊಟಕ್ಕೆ ಕೂತಾಗ ಮಾತಾಡೋದು ಬೇಡ. ಆದಷ್ಟು ನಿಷಿದ್ಧ ಪದಾರ್ಥ ತಿನ್ನೋದು ಬೇಡ. ಚಾತುರ್ಮಾಸ್ಯ ವ್ರತದ ಜೊತೆಗೆ ಇವುಗಳನ್ನು ಅವಶ್ಯವಾಗಿ ಮಾಡುವ ಪ್ರಯತ್ನವನ್ನು ಮಾಡೋಣ. ನಿಶ್ಚಿತವಾಗಿ ಆ ಚಾತುರ್ಮಾಸ್ಯ ವ್ರತವನ್ನು ಮಾಡಿದರೆ, ನಾನು ಹೇಳಿದೆ, ಈ ಸಣ್ಣ ಪುಟ್ಟ ಕೆಲವು ವ್ರತಗಳನ್ನು
ತಾಂಬೂಲ ಪರಿತ್ಯಾಗ, ಕೆಲವರು ಪಾದರಕ್ಷಾ ಪರಿತ್ಯಾಗ ಅಂತ, ಚಪ್ಪಲಿನೇ ಹಾಕೋದಿಲ್ಲ 4 ತಿಂಗಳ ಕಾಲ. ಸಮಸ್ತ ಭೂಮಂಡಲ ಪ್ರದಕ್ಷಿಣೆ ಮಾಡಿದ ಪುಣ್ಯ ಬರ್ತದಂತೆ. ಚಪ್ಪಲಿ ಬೆಂಗಳೂರಲ್ಲಿ ಬೇಕಾಗಿಲ್ಲ ನಿಜವಾಗಲೂ, ಅದು ಕೆಲವು ಹಾಕೊಳ್ಳೇಬೇಕು ಪಾಪ, ಕೆಲವು ಮೊದಲು ಅಭ್ಯಾಸ ಇರ್ತದೆ ಅನಿವಾರ್ಯ ಸಾಮಾನ್ಯವಾಗಿ ಆ ರೀತಿ. ಆದ್ದರಿಂದ ಚಪ್ಪಲಿ ಹಾಕೊಳ್ಳದೇ ಇರತಕ್ಕಂಥ ಒಂದು ವ್ರತ ಇದೆ. ಆದ್ದರಿಂದ ಇವತ್ತು ರಾತ್ರಿ ಮನೆಗೆ ಹೋಗಿ ನಮಗಾದ ಶಕ್ತಿ ಇದ್ದಷ್ಟು ಅವಶ್ಯವಾಗಿ ಆ ಭಗವಂತ ಮಾಡಿಸಲಿ ಅಂತ ದೇವರ ಸನ್ನಿಧಾನದಲ್ಲಿ ಸಂಕಲ್ಪ ಮಾಡಿ ಆರಂಭ ಮಾಡೋಣ ಅಂತ ತಿಳಿಸ್ತಾ, ವಿಶೇಷವಾಗಿ ನಮ್ಮ ಎಲ್ಲ ತಿಳಿದು ಬೇಕಾದಷ್ಟು ಪಾಪಗಳನ್ನು ಮಾಡ್ತಾನೆ ಇರ್ತೇವೆ ನಾವು ಸುಲಭವಾಗಿ. ಆ ಎಲ್ಲ ಪಾಪಗಳ ಪರಿಹಾರಕ್ಕಾಗಿ, ಅಂತಃಕರಣ ಶುದ್ಧಿಗಾಗಿ ಆ ಚಾತುರ್ಮಾಸ್ಯ ವ್ರತದ ನಿಯಮಗಳನ್ನು ಅನುಷ್ಠಾನ ಮಾಡೋಣ ಅಂತ ಹೇಳ್ತಾ, ನಾಳೆ ಮತ್ತೆ ವಿಶೇಷವಾಗಿ ಅಷ್ಟಮ ಸ್ಕಂದದ ವಿಚಾರವನ್ನು ತಿಳಿಯೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.